ಮಹಾದೇವ ಬಸವಾದಿ ಪ್ರಮಥರನ್ನ ವಿಶ್ವದ ದಾರ್ಶನಿಕರನ್ನ ಸಂತ ಮಹಾಂತರನ್ನ ಆರೂಢಾವಧೂತರನ್ನ ಆಚಾರ್ಯ ವಿರಕ್ತರನ್ನ ಋಷಿ ಮುನಿಗಳನ್ನ ವಿಶ್ವದ ಎಲ್ಲ ಗುರು ಪರಂಪರೆಗೆ ಶಿರವಾಗಿ ಇವರೆಲ್ಲ ಜಗತ್ತಿಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರು ಸದಾ ಸ್ಮರಣೀಯರು. ಮುಂಜಾನೆ ಎದ್ದೊಂದು ಸಲ ಹಾಸಿಗೆ ಒಳಗೆ ಕಾಲು ಚಾಚೋಕ್ಕಿಂತ ಒಂದು ಸಲ ಅವ್ರನ್ನ ನೆನೆಸ್ಕೊಳ್ಬೇಕು. ಅಂಥ ಉಪಕಾರ ಜಗತ್ತಿನೊಳಗೆ ಯಾರೂ ಮಾಡಿಲ್ಲ. ಸಂತರಂಗ, ಋಷಿಗಳಂಗ, ಮುನಿಗಳಂಗ, ಆಚಾರ್ಯ ವಿರಕ್ತರಂಗ. ಅವರು ಈ ಜಗತ್ತಿನ ಕಲ್ಯಾಣವೇ ಬಯಸಿದರು. ಈ ಜಗತ್ತಿಗೆ ಏನು ಮಾಡಿದ್ರೆ ಸುಖ ಆದಿತ್ತು ಅನ್ನೋದೇ ಚಿಂತೆ ಮಾಡಿದರು ಹಗಲು ರಾತ್ರಿ ಅವರೆಲ್ಲ. ಅಂಥವ್ರನ್ನು ನಾವು ನೆನೆಸ್ಬೇಕ್ರಿ ಜೀವನದೊಳಗೆ. ಅಪ್ಪ ಅಮೋಘ ಸಿದ್ದೇಶ್ವರ ಎಂಥ ನ್ಯಾಯ ಮಾಡದ, ನಿನ್ನ ತಾವೆಲ್ಲ ನೋಡಿದ್ರೆಲ್ಲ. ಆ ಮನಿನ ಎಲ್ಲ ಹಾಳಾಗಿ ಹೋಗ್ತಿತ್ತು. ಕಲಿ ಪ್ರವೇಶ ಆಗಿತ್ತು ಮನೆಯೊಳಗೆ. ಆ ತಂತ್ರ ಯಾರಿಗೆ ಗುರುತಾಗ್ತದ ಹೇಳ್ರಿ? ಅವಂದೇನು ಮನಿದ ಮಾರಿಂದ ಏನು ಅವನಿಗೆ ಸಂಬಂಧ ಸೂತ್ರ ಹೇಳ್ರಿ? ಆ ಮನೆಯ ಸೊಸೆಯಾಗಿರತಕ್ಕಂಥ ಕಲಾವತಿಯ ನ್ಯಾಯ ಕೊಡಿಸಿ ಬಂದ. ಈಗಿನವ್ರಂಗ ರೊಕ್ಕ ತಗೊಂಡು ನ್ಯಾಯ ಮಾಡಲಿಲ್ಲ. ಈಗಿನವ್ರಂಗೆ ಎಲ್ಲರಿ ತಕರಾರದಾಗ ಹೊಲ ಬಿದ್ದಿತ್ತಂದ್ರೆ ಅವು ಇಬ್ಬರಕ್ಕೆ ಜಗಳ ಹಚ್ಚಿ ತನ್ನ ಹೆಸರಲ್ಲಿ ಮಾಡ್ಕೊಳ್ಳಂಗೆ ನ್ಯಾಯ ಮಾಡಲಿಲ್ಲ. ಏನೊಂದು ತೆಂಗಿನಕಾಯಿ ಬೀಳಲಿಲ್ಲ, 10 ಪೈಸೆದು ಉದಕಡ್ಡಿ ಬೀಳಲಿಲ್ಲ. ಯಾರಿಂದ ಆಗ್ತದೆ ಹೇಳ್ರಿ? ಯಾರನ್ನಾರ ಸ್ವಲ್ಪ ಸಹಕಾರ ಮಾಡಿದೆವು ಅಂದ್ರೆ 1000 ಮಂದಿ ಮುಂದೆ ಹೇಳ್ತೀವಿ, ನಾನೇ ಮಾಡೀನಿ. ಅದು ಅಮ್ಮೋಗಿಸಿದ್ದು ಹೇಳ್ದೇನ್? ಯಾರ ಮುಂದರೆ ಹೇಳ್ದೇನ್? ಯಾರಿಗೂ ಗೊತ್ತಾಗದಂಗೆ ಹೋದ, ಯಾರಿಗೆ ಗೊತ್ತಾಗದಂಗೆ ಆಕಿನ ಕರ್ಕೊಂಡು ಹೋದ, ನ್ಯಾಯ ಮಾಡದ, ಕಲಿನ ಬಂಧಿಸಿದ, ಸತ್ಯವಂತರಿಗೆ ಸತ್ಯ ದರ್ಶನ ಕೊಟ್ಟು ಸನ್ಮಾರ್ಗದ ಪ್ರಪಂಚದಲ್ಲಿ ದಾರಿ ದೀಪದ ಬೆಳಕಾಗಿ ತೋರಿದ. ಇವರಿಗೆ ಮಹಾತ್ಮರು ಅಂತ ಕರೀತಾರೆ. ಏನ್ ಮಾಡೋದು? ನಾವು ಚಾರಣೆ ಮಾಡ್ತೀವಿ, ಬಾರಣೆ ಮಂದಿ ಮುಂದೆ ಹೇಳ್ತೀವಿ. ಅವ್ರು ಯಾರ ಮುಂದೆ ಹೇಳಿಲ್ಲ, ಆಗನೂ ಹೇಳಿಲ್ಲ, ಈಗನೂ ಹೇಳಿಲ್ಲ, ಮುಂದನೂ ಹೇಳಲ್ಲ. ಅವ್ರಾಗ ಅದಾರಂತ ಹಿಂಗ ಈಗ ಹೋಗ್ಯಾರಂತಲ್ಲಿ ಈಗೂ ಅದಾರ, ಆಗೂ ಇದ್ರು, ಮುಂದೂ ಇರ್ತಾರ. ಅದಕ್ಕೆ ನಮ್ಮವ್ರು ಹೇಳಿದ್ರು, ಸತ್ಯ ಧರ್ಮರು ಸತ್ತಾರನ ಬೇಡ, ಹುಟ್ಟ್ಯರ ಮತ್ತೊಂದಿಗೊದಾಗೋ. ಯಾಕಪ್ಪ ಮುದುಕ? ಪ್ರಮಾಣ ಶಬ್ದಗಳಿವೆಲ್ಲ. ಹಾಗಾಗಿ ಆ ತಾಯಿ ಬದುಕಿಗೆ ಸೌಂದರ್ಯತ್ವ ಆಶೀರ್ವಾದ ಕೊಟ್ಟು ಮುಮ್ಮೆಟ್ಟುಗುಡ್ಡಕ್ಕೆ ಬಂದು ಗುರುಸೋಮಲಿಂಗನ ಸೇವಾ ಮಾಡಬೇಕಂತ ವಿಜಯಪುರಲಿಂದ ಗುಡ್ಡಕ್ಕೆ ಹೊರಟಿದ್ದಾರೆ. ಮಧ್ಯದಲ್ಲಿ ಇಟಂಗಿ ಹಾಳ, ಇದು ಗೊತ್ತದೆ ನಿಮಗೆಲ್ಲ. ಇಟಂಗಿ ಹಾಳದ ಗ್ರಾಮದ ಮಧ್ಯದಲ್ಲಿದ್ದ ಹಾಯ್ದು ಹೊಂಟಿದ್ರು.
ಹಗಲಿ ಮ್ಯಾಗ ಮೂರೇಣಿನ ಜಾಡಿ, ಕೈಯೊಳಗೆ ಬೆತ್ಕೋಲ, ಬಗಲಿಗೆ ಭಂಡಾರ ಚೀಲ, ಕಾಲೋಳು ಆವಿಗೆ, ಕೊರಳೋಳು ರುದ್ರಾಕ್ಷಿ ಮಾಲೆ, ಹಣಿಮೇಲೆ ತ್ರಿಪುಂಡ ಧಾರಣ ಭಸ್ಮ ಭಂಡಾರ, ಜಟಜೂಟಧಾರಿಯಾಗಿ ಹೊಳೆಯುವ ಸೂರ್ಯನಂತೆ ಹೊರಟಿದ್ರು. ಒಂದು 4-6 ಜನ ಕಟ್ಟಿ ಮೇಲೆ ಕೂತ್ಕೊಂಡಿದ್ರು. ಅಲ್ಲಿ ಪ್ರಸಂಗ ಏನಾಗಿತ್ತು ಅಂದ್ರೆ, ಈಗೇ ನೀವು ಮುಂಗಾರು ಮಳೆ ಇರ್ತಾವಲ್ಲ, ಕೃತಿಕಾ ಹಿಡ್ಕೊಂಡು ಮುರುಘಾ ಆರಿದ್ರ ಮತ್ತು ಇವು ಪುನರ್ವರ್ಷ ಪುಷ್ಯ ಅಂತ ಆಶ್ಲೇಷಲೆ ಅಂತ ಬರ್ತಾವಲ್ಲ, ಈ ನಕ್ಷತ್ರಗಳು ಎಲ್ಲ ಹೋಗಿದ್ದು ಅಂತ. ಒಂದು ಹನಿ ಭೂಮಿ ಮೇಲೆ ಎಲ್ಲಿ ಬಿದ್ದಿತ್ತಿಲ್ಲ. 3 ತಿಂಗಳ ಬಿಸಿಲನ್ನು ತಿಂದಂಥ ಭೂಮಿ ಬೆಂಕಿ ಹಂಗೆ ಸುಡುತ್ತಿತ್ತಂತೆ. ಪ್ರಸಂಗದಲ್ಲಿ ಜನರ ಅಲ್ಲೋಲ ಕಲ್ಲೋಲ ನಡೆದಿತ್ತು. ಅಡವಿ ಒಳಗಿರತಕ್ಕಂಥ ಮೊಲೆ ಚಿಗರ ಮೊದಲುಗೊಂಡು ಕುಡಿಯಾಕ ನೀರು ಸಿಗಲಾರ್ದಕ್ಕಾಗಿ ಸಾಲು ಸಾಲಾಗಿ ಪ್ರಾಣ ಹೋಗ್ತಿದ್ದು ಅಂತ ಗಂಡಾಂತರ ಸಮಯದಲ್ಲಿ ಗೀಜಗನಹಳ್ಳಿ ಪಟ್ಟಣದ ನ್ಯಾಯ ತೀರಿಸಿಕೊಂಡು ಅಪ್ಪ ಅವರ ನಿಜ ಸ್ಥಾನಕ್ಕೆ ನಿಜಧಾಮಕ್ಕೆ ಹೊಂಟಿದ್ರು. ಅದ್ರಾಗೆ ಕಟ್ಟಿ ಮೇಲೆ ಕೂತ್ಕೊಂಡಿರದಾಗ ಕೆಲವೊಬ್ರು ಭಾವಿಕಿದ್ರು, ಕೆಲವೊಬ್ರು ಕಟುಕು ಹೃದಯದವರಿದ್ರು, ಇರ್ತಾರೆ ಸ್ವಾಭಾವಿಕವಾಗಿ. ಒಬ್ಬೇನಂದ, ಅಪ್ಪ ಯಾರೋ ಸತ್ಪುರುಷರು ಹೊಂಟಂಗೆ ಕಾಣ್ತಾ ಇದೆ, ಮಳೆಯಂತೂ ಹೋಗೀತಿ, ಅವ್ರನ್ನ ಹೋಗಿ ಮಳೆ ಕೇಳೋನು ಅಂತ ಒಬ್ಬಂದ. ಅದರಾಗ ಒಬ್ಬಂದ, ಏನು ಹುಚ್ಚುಳೆ ಮಗ ಅದೆಯೋ, ಇಂಥವು ಸುಡುಗಾಡಿಸಿದ್ದನ ಸ್ವರೂಪ ಹಾಕೊಂಡು ಭೈರೂಪಿಗೆ ರೂಪ ಹಾಕೊಂಡು ಜಗತ್ತಿನೊಳಗೆ ಹೊಟ್ಟಿ ತಿಪ್ಪಲಿಗಾಗಿ ರಗಡ ಮಂದಿ ತಿರುಗುತ್ತಾವೆ, ಇಂಥವೇನು ಮಳೆ ಕೊಡ್ತಾವೋ ಅಂತ ಒಬ್ಬಂದ. ಏನು ಅವ ತಿಳಿಲಾರದೆ ಮಾತಾಡದ, ಇವನಿಗೂ ತಿಳಿತಿತ್ತಿಲ್ಲ. ಆದ್ರೆ ಭಾವದಲ್ಲಿ ಮಾತ್ರ ಶರಣ ಸಂತ ಮಹಂತರ ಮೇಲಿರತಕ್ಕಂಥ ಪ್ರೀತಿಯಿಂದ ಮಾತಾಡ್ತಿದ್ದಷ್ಟೇ. ಆದ್ರೆ ಅಮೋಘ ಸಿದ್ದೇಶ್ವರರು ಅವನ ಮಾತನ್ನು ಕೇಳಿಸೋದು ಕಿವಿಗೆ, ಇವನ ಮಾತನ್ನು ಕೇಳಿಸೋದು. ಅವನ ಮಾತಿನಿಂದ ಬೆಂಕಿ ಆಗಲಿಲ್ಲ, ಇವನ ಮಾತಿನಿಂದ ನೀರಾಗಲಿಲ್ಲ. ಎರಡೂ ಸಮಾನ್. ಹಿಂಗೆ ಯಾರು ಇರ್ತಾರೆ ಅವರು ಮಹಾತ್ಮರು, ಸಂತರು. ಯಾರೇ ಮಾತಾಡಿದ್ದಕ್ಕೆ ಸಿಟ್ಟಿಗೆ ಬರುತ್ತಿದ್ರು, ಶಟಗೋತಿದ್ರು ಅವ್ರಿಗೆ ಸಾಧುರಲ್ಲಕ್ಕೆ ಬರಂಗಿಲ್ಲ. ಭಾಳ ಅವ್ರಿಗೆ ಕರಿತಿದ್ರು, ಪ್ರೀತಿ ಮಾಡ್ತಿದ್ರು, ಕೊಡ್ತಿದ್ರು, ತಗೋತಿದ್ರು ಅಂತಂದ್ರೆ ಅವ್ರಿಗೆ ಪ್ರೀತಿ ಮಾಡ್ತಿದ್ರು ಅಂದ್ರೆ ಅವ್ರಿಗೆ ಸಾಧುರಲ್ಲಕ್ಕೆ ಬರಂಗಿಲ್ಲ. ಬಹಳ ವಿಶಿಷ್ಟದರಿ ಇದು. ನಾ ಹೇಳೋದು ಇದು ಬರ್ಬೇಕಾದ್ರೆ ಕಠಿಣ ಅದ, ಬಹಳ ಕೋಟಿಗೆ ಒಬ್ಬನಿಗೆ ಬರ್ತದೆ. ಅರ್ಜುನಕ್ಕೆ ಪರಮಾತ್ಮ ಹೇಳ್ತಾನ, ಅರ್ಜುನ ಏನಂತಾನ, ಮನುಷ್ಯನಾಮ ಶಸ್ತ್ರೇಶು. 1000 ಮನುಷ್ಯರಲ್ಲಿ ಒಬ್ಬ ಭಕ್ತನಾಗತಾನ, ಕೋಟಿ ಜೀವಿಗಳಲ್ಲಿ ಒಬ್ಬ ಸಂತನಾಗತಾನ. ಇವೆಲ್ಲ ಅನುಷ್ಠಾನಕ್ಕೆ ಬರ್ಬೇಕಲ್ಲ, ಜಾರಿಗೆ ಬರ್ಬೇಕಲ್ಲ. ಮಾನ ಅಪಮಾನ ಸಮ ಅಂತ ತಿಳ್ಕೋಬೇಕು, ಸುಖ ದುಃಖಗಳೆರಡು ಸಮ ಅಂತ ತಿಳ್ಕೋಬೇಕು. ಕರೆದ್ರೆ ಸಂತೋಷ ಇರಬೇಕು, ಕರೀಲಿ ಅಂದ್ರೆ ಸಂತೋಷ ಇರಬೇಕು, ನೀಡಿದ್ರೆ ಸಂತೋಷ ಇರಬೇಕು, ನೀಡಲಿಲ್ಲ ಅಂದ್ರೆ ಸಂತೋಷ ಇರಬೇಕು. ನಾವು ನೀಡಲಿಲ್ಲ ಅಂದ್ರೆ ಶಾಪ ಕೊಡ್ತೀವಿ, ನಾವು ಶಾಪ ಕೊಡ್ತೀವಿ. ಎರಡೂ ಶಬ್ದ ಮೋಗಿಸಿದನ ಕಿವಿಯೊಳಗೆ ಬಿದ್ದು, ಎರಡರಿಂದ ಸಂತೋಷ ಇದ್ದ. ಸಮುದ್ರ ಮಳೆಗಾಲದಾಗ ಹೆಚ್ಚಾಗಲ್ಲ, ಬ್ಯಾಸ್ಯಾಗ ಅದು ಕಮ್ಮಾಗಲ್ಲ, ನೀರು ಕಾಯ ಮಟ್ಟೇ ಇರ್ತವೆ. ಗುರು ಚರಿತ್ರೆ ದತ್ತಾತ್ರೇಯನ ಚರಿತ್ರದೊಳಗೆ ಗುರು ಹೇಳ್ತಾನೆ ಶಿಷ್ಯನಿಗೆ, ನಾಮಧಾರಕನಿಗೆ, ಅಪ್ಪ ಈ ಮನುಷ್ಯನಿಗೆ 24 ಪ್ರಕಾರದ ಗುರುಗಳು. ಹೇಳ್ತಾರವರು, ನೀರಿನಂತೆ ಶುದ್ಧ ಸದಾ ಹರಿಬೇಕು, ಮರದಂತೆ ನೆರಳು ಕೊಡಬೇಕು, ಹಸುವಿನಂತೆ ಹಾಲು ಕೊಡಬೇಕು. ಏನು ಮಾತುಗಳಪ್ಪ, ಹೆಂಗೆ ಹರಿಬೇಕು. ಪರಿವಾರದಾಗ ನಾವು ಬಂದೇವಂದ್ರೆ ಅದನ್ನು ಎಲ್ಲರೂ ಬಳಸ್ಕೋಬೇಕು, ನಮ್ಮನ್ನು ಎಲ್ಲರೂ ಸಂತೋಷ ಪಡಬೇಕು, ಹಂಗೆ ಬದುಕಬೇಕು ಜೀವನದೊಳಗೆ. ಅದಕ್ಕೆ ಬದುಕು ಅಂತ ಕರೀತಿರ್ತಾರೆ. ಹೊಟ್ಟೆ ಕಿಚ್ಚ, ತಲೆ ಬ್ಯಾಸರ, ತಲೆನೋವುಗಳು ಒಬ್ರಿಗೊಬ್ಬರು ವೈರತ್ವದಿಂದ ಬದುಕೋದಕ್ಕೆ ಮನೆ ಅನ್ನೋದಿಲ್ಲ. ತಲೆಯಾಗಿರಲಿ, ಮನೆ ಅನ್ನೋದಿಲ್ಲ. ಅದಕ್ಕೆ ಬೇರೆ ಅಂತಾರೆ. ನಾನು ಹಂಗಿಲ್ಲ, ಮತ್ತು ನನ್ನ ಮೇಲೆ ನೀವು ಸಿಟ್ಟಿ ಬಂದಿರಿ.
ಈಗೆಲ್ಲ ಕೂಡಿದೇವಲ್ಲ ಇಲ್ಲಿ, ಎಷ್ಟು ಸಂತೋಷದ ಹೇಳ್ರಿ. ಅಮ್ಮನ ಸನ್ನಿಧಾನದೊಳಗೆ ಆಕೆ ಇಲ್ಲಿ ಬರಲಿಲ್ಲಂದ್ರೆ, ಇಲ್ಲಿ ಐಕ್ಯ ಆಗಿತ್ತಿಲ್ಲಂದ್ರೆ, ಅವ ಸಾಹಿಬ್ ಜಾಗ ಕೊಟ್ಟಿತ್ತಿಲ್ಲಂದ್ರೆ ನಾವು ಕೂಡ್ತಿದ್ದೇವೇನಿಲ್ಲಿ? ಕೂಡ್ತಿದ್ದೇವೆ. ಎಲ್ಲಿ ಕೂಡ್ತಿದ್ದೆವು? ಅಲ್ಲೆಲ್ಲಿ ಕೂಡ್ತಿದ್ದೆವು. ಸಂಧಿಗೆ ಒಂದೇ ಕೂಡಿಸ್ಕೊಂಡು ಇಲ್ಲದ್ದೆಲ್ಲ ಮಾಡ್ಕೊಂಡು ಬರ್ತಿದ್ವಿ. ಇರ್ಲಿ, ವಿಷಯ ಏನಪ್ಪ? ಭಾಳ ಚಲೋ ಅದ್ರಿ, ಕೇಳ್ರಿ. ವಿಷಯ ಏನಪ್ಪ? ಎರಡೂ ಶಬ್ದಗಳ ಕೇಳಿದ. ಇಂಥ ಸುಳೆ ಮಕ್ಕಳು ರಗಡ್ ಜಗತ್ನಾಗ ತಿರುಗಾಡ್ತಾರೋ, ಇವನೇನ್ ಮಳಿ ಹೇಳ್ತಾನಂತ ಒಬ್ಬ ಬಂದ. ಇಲ್ಲಪ್ಪ, ಸಾಧು ಸತ್ಪುರುಷರು ಹೇಗಿದ್ರು ಕೂಡ ಅವ್ರಿಗೆ ನಾವು ಮಾತಾಡಬಾರ್ದು. ಅವ್ರವ್ರ ಕರ್ಮ ಅವ್ರ ಸಂಗ. ಆದ್ರೆ ಕೇಳಲಿಕ್ಕೇನು ರೊಕ್ಕ ರೂಪಾಯಿನ ಅಂತಿವ ಅಂದಾಗ ಅವಂತಾನ, ಹೋಗು ನಿನಗೆ ಬಹಳ ಮಳಿದ ಅಗತ್ಯದ, ಹೋಗಂದ. ಅಂತವ ಎದ್ದು ಬಂದು ಅಮೋಘ ಸಿದ್ಧರಿಗೆ ನಮಸ್ಕಾರ ಮಾಡ್ತಾನೆ. ಅವನ ಜೊತೆ ಮತ್ತೊಂದಿಬ್ಬರು ಬರ್ತಾರೆ. ಅವಾಗಪ್ಪ, ಇದೇನು ಪರಿಸ್ಥಿತಿ? ಕುಡಿಕ್ಕೆ ನೀರಿಲ್ಲ, ಮುಂದೆ ಬದುಕಲಿಕ್ಕೆ ಅನ್ನ ಇಲ್ಲ, ಒಕ್ಕಲಿಗೆ ಭೂಮಿಯನ್ನು ಹದ ಮಾಡಿಟ್ಟು ಮಂಡಿ ಮೇಲೆ ಮುತ್ತಿನಂಥ ಬೀಜಗಳು ಭೂಮಿಗೆ ಬೆರೆಸಿ ಈ ಜಗತ್ತಿಗೆ ಅನ್ನದಾತನನಿಸಿಕೊಂಡು ಅನ್ನ ಹಾಕಲಿಕ್ಕೆ ಅವಕಾಶ ಇಲ್ಲದಂಗೆ ಆತು ಸ್ವಾಮಿ. ಪಶು ಪಕ್ಷಿ ಪ್ರಾಣಿಗಳೆಲ್ಲ, ನೀರು ತಪ್ಪಲುಗಳೆಲ್ಲ ಒಣಗಿದಾವಲ್ಲ, ಅದರಿಂದ ಎಲ್ಲವೂ ಪ್ರಾಣ ಗತಿಸ್ತಾ ಇದ್ದಾವೆ. ಮಳೆ ಬರ್ತದೆ ಇಲ್ಲಪ್ಪ ಅಂತ ಕೇಳಿದ. ಅವ್ರ ಮಾತು ಕೇಳಿ ಹೇಳಬೇಕ ಬಿಡ್ಬೇಕು ಹೇಳ್ರಿ. ಅವರು ಹಂಗಂದಾರ, ಇವ ಹಿಂಗಂತ. ಹ್ಯಾಂಗ್ ಮಾಡಬೇಕು? ಧರ್ಮ ಏನು ಹೇಳ್ತದೆ? ಅವಂದು ಕೇಳಬೇಡ, ಇವಂದು ಕೇಳಬೇಡ, ಸುಖ ಆಗಂಗ ಮಾಡು. ಏನ್ ಮಾಡ್ಬೇಕ್ರಿ? ಸುಖ ಹಂಗಂಗ ಮಾಡು. ಬಸವಣ್ಣವ್ರು ಅದೇ ಹೇಳ್ತಾರೆ, ಬೈದವರ್ಯನ್ನ ಬಂಧುಗಳೆಂಬೆ. ಯಾವ ನನಗೆ ಬೈತಾನ ಅವನ್ನೆಲ್ಲ ನನ್ನ ಮಂದಿ ಮಕ್ಕಳಂತ ಕರಿತೀನಿ ಅಂತಾನೆ. ಹಿಂಗೆ ಬರ್ಬೇಕ್ರಿ ಭಾವ. ಯಾರು ಹೊಡಿತಾರ ಅವರು ನನ್ನ ಹೆತ್ತವರು ಅಂದ. ಏನದ? ಹೆತ್ತವರು. ಹಾಗೆ ಇವನು ಅಂತಾನ. ಏನಂತಾನ? ಬೈದವನು ನನ್ನ ಮಗನ, ಮಳಿ ಕೇಳವನು ನನ್ನ ಮಗನ. ಆದರೆ ಚರಚರಾತ್ಮಕವಾಗಿರತಕ್ಕಂಥ 84 ಲಕ್ಷ ಜೀವರಾಶಿಗಳ ಪ್ರಾಣಕ್ಕಾಗಿ ಜಗದೊಡೆಯ ಪರಮಾತ್ಮ ನನಗೆ ಅನುಗ್ರಹಿಸಿಕೊಟ್ಟಂಥ ಮಳಿ ಕೀಲಿಯನ್ನ ಲೋಕಕ್ಕಾಗಿ ದಾರಿ ಎರಿಬೇಕಂತ ಅವರಿಗೆ ಹಿಂಗೆ ಬೆರಳು ಮಾಡಿ ತೋರಿಸ್ದ. 3 ದಿವಸ ನಾ ಕೊಡ್ತೀನಿ ಅಂತ. ಸಂತೋಷ ಆಯಿತು. ಅದರಾಗ ಒಬ್ಬ ಬೆನ್ನ ಹತ್ತಿ ಹೊಂಟಾವ. ಸಮಾಧಾನ ಇಲ್ವಲ್ಲ. ಅವನಿಗೆಂದ, 3 ಗಳಿಗೆ ಒಳಗೆ ಬರ್ತದೆ ಅಂತೇಳಿ ಗುಡ್ಡಕ್ಕೆ ಹೋಗಿ, ಇನ್ನ ಅವ್ರ ಗದಿಗೆ ಎಂಥದ್ರಿ ಅದು? ಕಲ್ಲಿನ ಗದಿಗಿರಿ. ಎದರದ್ರಪ್ಪ? ನಮ್ಮಂಗೆ ಸಾಗವಾನಿ ಇಷ್ಟೆಲ್ಲ ಮಾಡ್ಯಾರಲ್ಲ, ನನಗೆ ಹಿಂಗಿಲ್ಲದು ಕಲ್ಲು ಗದಿಗೆ. ಅದರ ಮ್ಯಾಲ ಮುಳ್ಳಿನ ಆಸನ. ಮುಳ್ಳಂದ್ರೆ ಯಾಕಡಿ ಹೊಳಸೋರ್ನು ಚುಚ್ಚೇಬೇಕು. ಮೊಬ್ಬ ನಿದ್ದಿ ಆಲಸ್ಯ ಬರಬಾರದಂತ ಅಂಥ ಆಸನ ಮಾಡ್ಕೊಂಡ್ರು ಅವ್ರು. ನಮಗೆ ನಿದ್ದಿ ಹತ್ತಲಿ ಅಂತ ಎಷ್ಟು ವ್ಯವಸ್ಥೆ ಮಾಡ್ಯಾರ ನನಗಲ್ಲಿ ರಾಯಗೊಂಡಪ್ಪನ ತೋಟದಾಗ. ಶೆಚೆ ಅನ್ಬಾರ್ದು. ಒಂದು ಝ್ಯಾನ್ ಅದ, ಒಂದು ಮಿಲಿಟ್ರಿ ರಗ್ ಅದರಿ, ಅದರ ಮೇಲೆ ಒಂದು ಉಲಾನ ಹಾಕ್ಯಾರ, ಅದರ ಮೇಲೆ ಒಂದು ಬ್ಯಾಡ್ಶೀಟ, ಅಂದ್ರೂ ನಿದ್ದೆ ಹತ್ತಲ್ಲ. ಹೇಗೆ ಮಾಡೋದು? ಅವ ಹೆಂಗೆ ನಿದ್ದೆ ಮಾಡ್ಯಾನೋ ಹೆಂಗೆ ಗೊತ್ತಿಲ್ಲ. ಮುಳ್ಳ ಗದ್ದಿಗೆ ಮೇಲೆ ಹೋಗಿ ಆಸನ ಆಗತಾನ. 3 ಬೆರಳೇನು ಮಾಡಿ ತೋರಿಸಿದ. ಈ ಬೈಲಾದ ನೀಲಿ ವರ್ಣದ ಆಕಾಶದಲ್ಲಿ ಒಂದಿಷ್ಟ ಮಾಡಿ ಬಂದಂಗಾಯ್ತಂತ್ರಿ. ಇಷ್ಟು ಮಾಡಿ ಬಂದಂಗಾಗಿ ಗುಡುಗು ಸಿಡಿಲಿನ ಅರಭಟದೊಂದಿಗೆ ಘನಘೋರವಾಗಿರತಕ್ಕಂಥ ಮಳೆಯನ್ನ ಭೂಮಿ ಮೇಲೆ ಮೇಘವೃಷ್ಟಿ ಆಯಿತು. ಸಂಸ್ಕೃತದೊಳಗೆ ಮೇಘವೃಷ್ಟಿ ಅಂತ. ಮೇಘವೃಷ್ಟಿಯಾಗಿ ಬೆಂಕಿ ಕಾಯ್ದ ತೆವಿಯಂತೆ ಆಗಿರತಕ್ಕಂಥ ಭೂಮ್ತಾಯಿ ತಂಪಾಗಿ ಹಳ್ಳ ಕೊಳ್ಳ ಬಾವಿ ಕೆರೆಗಳೆಲ್ಲ ತುಂಬಿ ಹರ್ಯಾಕತ್ತುವಂತೆ
ಆ ತದ್ನಿಮಿತ್ತವಾಗಿನ ಇಟಂಗಿ ಹಾಳದಲ್ಲಿ ಯಾವ ಜಾಗದಾಗ ನಿಂತು ಮಳಿ ಹೇಳ್ಯಾನ ಅಲ್ಲೇ ಮಠದ ಗುಡಿಯದ ಮಂದಿರದ ಕಟ್ರಿ ಅಂತ ಹೇಳಿಲ್ಲ ಅವ, ಕಟ್ಟುದ್ರು ಅವರೆಲ್ಲ. ಬೇಡಿದ್ದಾಗ ಬೇಡಿದ್ದನ್ನು ಕೊಡ್ತಾನಲ್ಲ ಅಂತೇಳಿ ಎಲ್ಲ ಭಕ್ತಾದಿಗಳು ಇಟಂಗಿ ಹಾಳದ ಮೋಗ ಸಿದ್ಧ ಅಂತ ಜಗತ್ತಿನೊಳಗೆ ಪ್ರಸಿದ್ಧಿ ಆಯಿತು. ಗುರುವಿನ ಕಾಣಬೇಕು ಎಂಥವನ, ಇಟಂಗಿಯಾಳದ ಮೊಗ ಸಿದ್ಧನಂತವನ. ಗುರುವಿನ ಕಾಣಬೇಕು ಎಂಥವನ, ಇಟಂಗಿಯಾಳದ ಮೊಗ ಸಿದ್ಧನಂತವನ. ಅರಕೇರಿ ಮಠದೊಳಗ ಇರುತ್ತೇಹನ, ಅರಕೇರಿ ಮಠದೊಳಗ ಇರುತ್ತೇಹನ. ನಾಡಿನೊಳಗ ನೆಲೆದಾಡೋವನ, ಗುರುವೇ ಭಕ್ತರ ಜೊತೆಗೂಡಿ ಬೇರೆದವನ. ಗುರುವಿನ ಕಾಣಬೇಕು ಎಂಥವನ, ಅಮೋಘ ಸಿದ್ಧ ಶಿವಯೋಗಿ ಎಂಥವನ. ಅಪ್ಪ ಅಮೋಘ ಸಿದ್ಧ ಶಿವಯೋಗಿ ಎಂಥವನ. ಭಕ್ತ ಜನರಹಿತ ಚಿಂತಕನ, ತತ್ವದ ಸಂದೇಶವನ್ನು ತಿಳಿಸುವನ. ಭಕ್ತ ಜನರಹಿತ ಚಿಂತಕನ, ತತ್ವದ ಸಂದೇಶವನ್ನು ತಿಳಿಸುವನ. ಹರುಷದೇ ಭಕ್ತರನ್ನು ಕಾರೆಸುವನ. ಇಟಂಗಿ ಹಾಳದ ಭಕ್ತರಿಗೆ ಮಳೆ ಕೊಟ್ಟವನ. ಹರುಷದಿಂದ ಭಕ್ತರನ್ನು ಕಾರೆಸುವನ. ಇಟಂಗಿ ಹಾಳದ ಭಕ್ತರಿಗೆಲ್ಲ ಮಳೆ ಕೊಟ್ಟವನ. ಗುರುವಿನ ಕಾಣಬೇಕು ಎಂಥವನ, ಅಮೋಘ ಸಿದ್ಧ ಶಿವಯೋಗಿ ಅಂತವನ. ಅಪ್ಪ ಅಮೋಘ ಸಿದ್ಧ ಶಿವಯೋಗಿ ಅಂತವನ. ತ್ರಿಕಾಲ ಜ್ಞಾನದಿ ತಿಳಿಸುವನ, ಸಕಲ ಜೀವಿಗೆ ಲೇಸು ಬಯಸಿದನ. ಗುರುವೇ ಜ್ಞಾನದಿ ತಿಳಿಸುವನ, ಸಕಲ ಜೀವಿಗೆ ಲೇಸು ಬಯಸಿದನ. ಭಕ್ತರ ಬಂಧನವ ಬೀಡಿಸುವನ. ಭಕ್ತರ ಬಂಧನವ ಬೀಡಿಸುವನ. ಭಕ್ತರ ಬಂಧನವ ಬಿಡಿಸುವನ. ಅಪ್ಪ ಗುರು ತಿಳಿದು ಗುರುವಾಗಿ ಬಂದವನ. ಗುರುವಿನ ಕಾಣಬೇಕು ಎಂಥವನ, ಅಮೋಘ ಸಿದ್ಧ ಶಿವಯೋಗಿ ಎಂಥವನ. ಅರಕೇರಿ ಮಠದೊಳಗ ಇರುತ್ತೇಹನ,
ಅರಕೇರಿ ಗುಡ್ಡದೊಳಗ ಇರುತ್ತೇಹನ ನಾಡಿನೊಳಗ ನಲೆದಾಡುವನ ಗುರುವೇ ನಾಡಿನೊಳಗ ನಲೆದಾಡುವನ ಗುರುವಿನ ಕಾಣಬೇಕು ಎಂತವನ ಗುಡ್ಡವನ್ನು ಕೈಲಾಸ ಮಾಡ್ಯಾನ ಬಂದ ಭಕ್ತರಿಗೆ ಬೇಡಿದು ಪಟ್ಟಾನ ಅರಕೇರಿ ಮಠ ಕೈಲಾಸ ಮಾಡ್ಯಾನ ಬೇಡಿದ ಭಕ್ತರಿಗೆ ಬೇಡಿದು ಪಟ್ಟಾನ ಶ್ರೇಷ್ಠ ಅರಕೇರಿ ಮಠದ ಗುರುವೇನ ಊರೂರ ಮುಂಗಡಿ ಮುಮ್ಮೆಟ ಒಡೆಯನ ಆ ಶ್ರೇಷ್ಠ ಅರಕೇರಿ ಮಠದ ಗುರುವೇನ ಶ್ರೇಷ್ಠ ಮೊಗ ಸಿದ್ಧ ಗುರುವೇನ ಪಾದಕ ಹೊಂದಿ ಕವಿಯನ್ನು ಮಾಡಿದ ಕಂದನ ಗುರುವಿನ ಕಾಣಬೇಕು ಎಂಥವನ ಗುರುವಿನ ಕಾಣಬೇಕು ಎಂಥವನ ನಮ್ಮ ನಾಡಗೌಡ ಅಮ್ಮೊಗ ಸಿದ್ಧನಂತವನ ನಮ್ಮ ಗುಡ್ಡದ ಅಮ್ಮೊಗ ಸಿದ್ಧನಂತವನ ಅರಕೇರಿ ಮಠದೊಳಗ ಇರುತ್ತೇಹನ ಅರಕೇರಿ ಮಠದೊಳಗ ಇರುತ್ತೇಹನ ಇಟ್ಟಂಗಿ ಹಾಳ ಗುಡ್ಡದಲ್ಲಿ ಇರುತ್ತೇಹನ ಅಪ್ಪ ನಾಡಿನೊಳಗ ನಲೆದಾಡುವನ ಗುರುವೇ ನಾಡಿನೊಳಗ ನಲೆದಾಡುವನ ಗುರುವಿನ ಕಾಣಬೇಕು ಎಂಥವನ ಇಂಥ ಗುರುವಿನ ಕಾಣಬೇಕು ಎಂಥವನ सद्गुरु अमोघ सिद्धेश्वर महाराज की अभिनव सिद्ध रत्न मधुगुंडेश्वर महाराज की जय। ಧನ್ಯವಾದಗಳು ಗವಾಯಿಗಳವ್ರಿಗೆ. ನೋಡ್ಲಿಕ್ಕೆ ಹಂಗೆ ಕಾಣಿಸಂಗಿಲ್ಲ ಅವರು, ಆದ್ರೆ ಸಂಗೀತ ಭಾಳ ಚಲೋ ಅದು. ಗುರುವಿನ ಕಾಣಬೇಕೆಂಥವನ ಮುಮ್ಮೆಟ್ಟ ಗುಡ್ಡದ ಶಿವಯೋಗಿ ಅಮೋಘ ಸಿದ್ಧನ. ಎಷ್ಟು ನೋಡಿದ್ರೂ ಪ್ರೀತಿನ ಹೋಗಲ್ಲ ಆ ಗುಡ್ಡಕ್ಕೆ ಹೋದ ಒಳಗೆ, ಹಂಗದ. ಸಾವಿರ ವರ್ಷ ಅದು ಇನ್ನ ನೋಡಂಗ ಅನಿಸ್ತದ ಮುಂದೆ ನಿಂತ್ಕೊಂಡು, ಏನದು ಗೊತ್ತಿಲ್ಲ. ಅಂತಪ್ಪ ತಂದೆ ಇಟಂಗಿ ಹಾಳದ ಪರಮ ಭಕ್ತರ ಬಯಕೆಯನ್ನ, ಇಚ್ಛೆಯನ್ನ, ಆಶೆಯನ್ನ ಈಡೇರಿಸಿ ಅವರ ಭೂಮಿಯನ್ನು ಸಮೃದ್ಧಿಯಾಗಿ ಮಾಡಿ ಇಲ್ಲಿ ಮುಮ್ಮೆಟ್ ಗುಡ್ಡಕ್ಕೆ ಬಂದು ಇನ್ನ ಸಮಯ ಹೋಗ್ತದ ಗುರುಸೇವಾ ಪ್ರಾರಂಭಿಸ್ಬೇಕಂತ. 7 ಯುಗದಲ್ಲಿ ಗುರುಸೇವನೆ ಮಾಡ್ಯಾನ, ಈಗಲೂ ಮತ್ತೆ ಗುರುಸೇವನೆ ಮಾಡಬೇಕಂತ ಇಚ್ಛಾ ಮಾಡಿ
ಶಿವಂಪೂರ ಹಟ್ಟಿಯಲ್ಲಿರತಕ್ಕಂಥ ನಾಗರಾಯನ ಹಿತ್ತಲದ ಗೊಬ್ಬರ ಡಿಗ್ಗಿಯಲ್ಲಿ ಅದೃಶ್ಯನಾದಂಥ ಗುರುಗೌರಿ ಸೋಮಲಿಂಗನ ಪೂಜೆ ಮಾಡಲಿಕ್ಕೆ ಮಧ್ಯರಾತ್ರಿಯಲ್ಲಿ ಹೊರಟಿದ್ದಾನೆ. ನಮ್ಮವರವಾಗ ಅವ್ರ ಕಥೆಯಾಗಿ ಹೇಳ್ತಿದ್ರು, ಹಿಂದಾರು ತಾಸು ರಾತ್ರಿ, ಮುಂದಾರು ತಾಸು ರಾತ್ರಿ, ಸಬ್ಬನಿಳಿಸವ್ವ ರಾತ್ರಿಯೊಳಗೆ ಹಕ್ಕಿ ಸುಳುವಿಲ್ಲ, ಪಕ್ಕಿ ಸುಳುವಿಲ್ಲ, ಮನುಷ್ಯರು ಸುಳುವಂತೂ ಮೊದಲೇ ಇಲ್ಲ. ಅಂಥ ಸಮಯದೊಳಗೆ ಗುರುವಿನ ಸೇವಕ್ಕೆ ಹೋಗ್ತಿದ್ದ ಈಗಿನ ಅಂಶಿದ್ದ ಅಂತ ಅವ್ರು ಹೇಳ್ತಿದ್ರು. ಅವ್ರ ಭಾಷೆದಾಗ ಅವರು ಹೃದಯ ತುಂಬಿ ಹೇಳಿದ್ದವೆಲ್ಲ. ಅವಕ್ಕೆ ನಾವಿಷ್ಟು ಬಣ್ಣ ಮಾಡಿ ಹೇಳ್ತೀವಿ, ಅಷ್ಟೇ ಫರಕ್. ಏನು ಮಾಡ, ಅವಾಗಿಷ್ಟು ಕವದಿ ಎಲ್ಲ ತಾಯಂದರು ಕಣ್ಣಾಗ ಕಣ್ಣಿಟ್ಟು ಹೊಲಿತಿದ್ರು. ಈಗಿಟ್ಟು ಅವೇ ಮಷಿನ್ ಮ್ಯಾಗ ಹೊಲ್ದು ಕೊಡ್ತಾರೆ. ನಿಮ್ಗೆ ಇಷ್ಟೇ ಫರಕ್. ಅವೇ ಹೊಡೆದಾಡಿ ತಗೋತೀರಿ ಕವದಿ ನೀವು ಗಾಡಿ ಮ್ಯಾಗ ಮಾರವ್ರು. ಅವು ಯಾರು ಸೀರೆವೋ, ಎಂಥವ್ರು ಸೀರೆವು, ಅವೇನು ಬಾಣೆತನ ಆಗೋದವು, ಹೆರಿಗೆ ಆಗೋದವು ಗೊತ್ತಿಲ್ಲ ನಿಮಗೆ. ಅರ್ವಿ ಅಂದ್ರೆ ಬಿದ್ದು ಸಾಯ್ತೀರಿ. ನೀವು ಸ್ವಂತ ಮಾಡಿದ್ದೇ ಅದನ್ನು ಉಪಯೋಗ ಮಾಡಬೇಕು. ಅವು ಸಿಟಿ ಒಳಗೆಲ್ಲ ಉಟ್ಟುಟ್ಟು ಬಿಟ್ಟದ ಅರ್ಬಿ ಗೋಳೆ ಮಾಡಿಕೊಂಡು ತಂದು ಹೊಲ್ದು ನಿಮಗೆ ಕೌದಿ ಮಾಡಿ ಕೊಡ್ತಿರ್ತಾರೆ. ಅದರಿಂದ ರೋಗ ಬರ್ಲಿಕ್ಕತ್ತಿ ಅವ ನಿಮಗೆ. ಏನು ಮಾಡೋದು? ಕೌದಿ ಹೊಲಲ್ದ ಆಗುವಲ್ದಲ್ಲ. ಯಾರು ಹೊಲಿಬೇಕು? ಅಡಿಗೆ ಯಾರು ಮಾಡಬೇಕು? ರೊಟ್ಟಿ ಹಿಟ್ಟನ ಯಾರು ನಾದಬೇಕು? ಇನ್ನು ಮುಂದೆ ಹಿಂಗೆ ಬರೋದೈತ್ರಿ. ಮನುಷ್ಯಾಗ ಒಂದೊಂದು ಇಂಜೆಕ್ಷನ್ ಬರೋದಾವ. ಹೊಸವಾದಾಗ ಒಂದೊಂದು ಮಾಡ್ಕೊಂಡು ಬಿಡು. ಬಿತ್ತೋದು ಬೇಡ, ಬೆಳೆದು ಬೇಡ. ಎಲ್ಲಿ ಗಿರ್ನಿ ಸುಡಗಾಡ ಮಾಡೋದು ಗೊತ್ತಿರೋದು. ಹಿಂಗೆ ಬರಲಿ ಅಂತ ನೀವು ತಾಯಿಗೆ ಬೆಡ್ಕೋತಿರ್ಬೇಕು ನನಗನಿಸ್ತದ. ಆರೋಗ್ಯ ಚೆನ್ನಾಗಿರ್ಬೇಕಾಯ್ತಂದ್ರೆ ಮೊದಲಿನೆಲ್ಲ ಇರಬೇಕು. ಕುಟ್ಟೋದಿರ್ಬೇಕು, ಬೀಸೋದಿರ್ಬೇಕು, ಸೇದುದಿರ್ಬೇಕು, ಎಲ್ಲ ಇರಬೇಕು. ಒಗ್ಯಾಣಕ್ಕಂತೂ ಮಿಷನ್ ಬಂದಾವ. ಏನು ಮಾಡ್ತೀರಿ? ನಾವು ಮೊನ್ನೆ ಅಯೋಧ್ಯಕ್ಕೆ ಹೋಗಿದ್ದೇವೆ ರಾಮ ಮಂದಿರ ದರ್ಶನಕ್ಕೆ. ಸಿಂದಗಿ ತಾಲೂಕದ ಹುಡುಗ ಆರ್ಮಿದಾಗ ಅದ. ನಾವು ಕರ್ಕೊಂಡಿದ್ದ ಮಲ್ಲಿನಾಥ್ ಅಂತ ಹೇಳಿ. 50-60 ಸಾವಿರ ರೂಪಾಯಿ ಖರ್ಚು ಮಾಡ್ದವ ನನಗೊಬ್ಬನಿಗೆ. ಏನು ಮಾಡೋದು? ಕರ್ಕೊಂಡು ಒಯ್ದ. ಅವನ ಮನ್ಯಾಗ ಅರ್ಬಿ ಒಗ್ಯ ಮಷೀನ್ ಅದ ರೀ. ಅದೇನು ಮಾಡ್ಯಾನವ, ಅವ್ರ ಮನ್ಯಾಗ ಹೆಂಡತಿ ಕೈಲೆ ನಮ್ಮ ಬಟ್ಟೆ ತೊಳಸ್ತಿತ್ತಿಲ್ಲ, ಸ್ವಂತ ತಾನೇ ತೊಳಿತಿದ್ದದು. ಇವು ನಮ್ಮ ಬಟ್ಟೆ ಎಲ್ಲ ಗೊಳೆ ಮಾಡ್ಕೊಂಡು ಮಷೀನ್ದಾಗ ಒಗದು ಬಿಟ್ಟಾನ. ಬಿಳಿಯು ಕೆಂಪನಿ ಎಲ್ಲ ಕೂಡಿ. ಅದು ಮಷೀನ ಒಳಗೆ ಹಿಂಗೆ ಪುಡಿ ಹಾಕೋದು ಕೂಡಲಿ ತಿರುಗುತ್ತದ್ರಿ. ತಿರುಗಿ ಹಿಂಗೆ ಹೇಳ್ತೀನಿ ರೀ, ಹೊರಗೆ ತೆಗದ ಒಟ್ಟು ಕೆಂಪಾಗ್ಯಾವ್ರಿ. ಏನು ನೋಡು, ಇನ್ನೂ ಒಂದೊಂದು ಬನ್ನಿ ನಾವಿಲ್ಲಿ ಒಗಿತಾನೆ ಯಾವಾಗಾರೆ ನೋಡ್ತೇವೆ. ಒಂದು ಸ್ವಲ್ಪ ಹಂಗೆ ಆಗೈತ್ರಿ ಅದು. ಏನು ಮಾಡೋದು? ಆದ್ರೆ ಹಿಂಗೆ ಕಡೆಗೆ ಒಗದ್ರೆ ಹಂಗೆ ಆಗ್ತವೆ. ಹೆಣ್ಮಕ್ಳು ಅಂತಾರೆ ಇದಕ್ಕೆ ಬಣ್ಣ ಬಿಡುತ್ತದೆ, ಕಡೆಗಿಡಬೇಕು, ಇದನ್ನು ಬಿಳಿ ಒಗದು ಬಳಕರೆ ಒಗಿಬೇಕು, ಅದನ್ನಾರು ಒಗಿಬೇಕಂತ ಈಗಂತ ಮಷೀನ್ ನೀವು ಹ್ಯಾಂಗೆ ಕೊಡ್ತೀರಿ ಹ್ಯಾಂಗೆ ಮಾಡ್ತದೆ. ಮಿಕ್ಸರ್ ಏನು ಮಾಡ್ತದೆ? ಮೆಣಸಿನಕಾಯಿ ಸಣ್ಣದಮ್ಮ ನೋಡಂಗಿಲ್ಲ, ಕತ್ತರ್ಸೋ ಧರ್ಮದ ಕತ್ತರಿಸಿ ಹೋಗಿದ್ದ. ಮತ್ತೇನು ಕಲಗಲ್ದಾಗ ಹಾಕಿ ನಾದದಂಗೆ ಆಗಲ್ಲದು. ಆ ಬಳಿಕ ಅದು ನಾವೇನು ತಿತ್ತೇವಲ್ಲ, ನಮ್ಮ ಹೊಟ್ಟೆಗೂ ಏನು ಮಾಡ್ತದೆ? ಅದು ಏನು ಮಾಡಂಗಿಲ್ಲ, ಹ್ಯಾಂಗದ ಹಂಗೆ ಬಿಡ್ತದೆ ಹೇಳೋದು. ಅನ್ನಿನ ಜೊತೆಯಲ್ಲಿ ಒಳಗೊಂದು ಲಾಲಾರಸ ಅಂತ ಬೆರೀತದೆ. ಎಷ್ಟು ಹಲ್ಲಾಗ ನಾವು ಜಜ್ತೀವಿ ಅಷ್ಟು ರಸವಾಗಿ ಪಚನ ಆಗ್ತದ ಅದು. ಹಂಗೆ ಗಳಗಳ ಏನು ನುಂಗಾಕತ್ತೀರಲ್ಲ, ಅದು ನಿಮಗೂ ನುಂಗುತ್ತದೆ 4 ದಿನದಾಗ. ಲಕ್ಷದಾಗಿರಲಿ. ಬಹಳ ದೇವರಾದ 7 ಯುಗ ಗುರು ಸೇವಾ ಮಾಡದ, ಈಗಲೂ ಗುರು ಸೇವಾ ಬಿಟ್ಟಿಲ್ಲ. ಈಗಲೂ ರೀ ತಾಯಿ ನಮ್ಮಮ್ಮ ಕೊಂತೇವ ಆಗನ ಮಾಡ್ಯಾಳಂತ ಹಿಂಗೇನಾರು ತಿಳ್ಕೊಂಡ್ರಿ ನೀವು. ಈಗಲೂ ಸಹಿತ ಮುಮ್ಮೆಟ್ಟು ಗುಡ್ಡಕ್ಕೆ ಪಂಚಾರತಿ ಅಣಿಸ್ಕೊಂಡು ಇನ್ನೂ ಹೋಗ್ತಾಳೆ. ಆಕಿನ ನೋಡೋರ ಕಣ್ಣಿಲ್ಲ ಈಗ ಎಷ್ಟೇ. ಅಮ್ಮೋಗಿಸಿದ್ದು ಈಗಲೂ ಮೊಗಣಾಪುರಕ್ಕೆ ಹೋಗ್ತಾ ಇದ್ದಾನೆ, ಆಗನೂ ಹೋಗ್ತಿದ್ದ. ಅಲ್ಲಿ ಏನು ನಡೀತಿತ್ತು ಅಂದರೆ ಶಿತಾಳ ಬಿಂದಿಗೆ ಹಗಲಿಗೆ ಜಾಡಿ ಭಂಡಾರ ಚೀಲ ದುಪಾರತಿ ಶಂಕ ಮೊದಲುಗೊಂಡು ಗುಡ್ಡದ್ದೇ ಒಯ್ತಿದ್ದ. ಆ ತಿಪ್ಪಿಗೆ ಹಿಂಗೆ 3 ಸುತ್ತ ಹಾಕಿ 4ನೇ ಸುತ್ತ ಮುಗಿದ್ರೊಳಗೆ ಆ ಗೊಬ್ಬರದ ಡಿಗ್ಗಿ ಒಳಗೆ ಐಕ್ಯವಾಗಿರತಕ್ಕಂಥ ಲಿಂಗ ಮ್ಯಾಲ ಬರುತ್ತಿತ್ತಂತ. ಹಿಂಗೆ ಮ್ಯಾಲ ಬಂದು ಸುತ್ತೆಲ್ಲ ಬೆಳಕು ಚೆಲ್ತಿತ್ತು.
ಆ ಲಿಂಗ ಮೇಲೆ ಬಂದ ಮೇಲೆ ಅಪ್ಪ ಶೀತಾಳ ಮಜ್ಜಲ ಪಂಚಾಮೃತ ಅಭಿಷೇಕ ಭಸ್ಮ ಪತ್ರಿ ಪುಷ್ಪ ಧೂಪ ದೀಪಾದಿಗಳು ಶಂಖನಾದವನ್ನೆಲ್ಲ ಮಾಡಿ ಆತ ಪುಷ್ಪಾಂಜಲಿ ಅಂದ ಅಂತಂದರೆ ಮತ್ತೆ ಕತ್ತಲಾಗುತ್ತಿತ್ತಂತ ಲಿಂಗ ಆ ತಿಪ್ಪೆಗೆ ಮತ್ತೆ ಇದಕ್ಕಿದ್ದಂಗೆ ಐಕ್ಯ ಆಗುತ್ತಿತ್ತು. ಅವ ಬಂದಾಗ ಹೊರಗೆ ಬರ್ತಿತ್ತು, ಪೂಜಾ ಮುಗಿದ ಬಳಿಕ ಒಳಗೆ ಹೋಗ್ತಿತ್ತು. ಅಲ್ಲಿ ವಿಚಿತ್ರ ಒಂದು ಘಟನೆ ನಡೆಯಿತು. ಏನು ನಡೀತಂದ್ರೆ ಲಿಂಗ ಏನು ಮ್ಯಾಲ ಬರ್ತಿತ್ತು ನೋಡ್ರಿ, ಆ ಲಿಂಗಕ್ಕೆ ಎಷ್ಟು ಕುರಿ ಹಿಕ್ಕಿ ಕಾಳು ಹತ್ತವ ಅವೆಲ್ಲ ಮುತ್ತು ರತ್ನಾದಿಗಳಾಗಕೊತ್ತು ಅಂತ. ಮುತ್ತು ರತ್ನಾದಿಗಳು ಲಿಂಗದ ಸ್ಪರ್ಶ ಅಮೋಘ ಸಿದ್ದೇಶ್ವರನ ಹಸ್ತಸ್ಪರ್ಶದಿಂದ ಗೊಬ್ಬರ ಹೋಗಿ ಮುತ್ತು ರತ್ನ ಆಗ್ಲಿಕ್ಕತ್ತೀವು. ಅದನ್ನ ನಾಗರಾಯ ಸೂರ್ಯ ಉದಯ ಆಗೋಕ್ಕಿಂತ ಪೂರ್ವದಲ್ಲಿ ತನ್ನ ದೊಡ್ಡಿಯನ್ನು ಹುಡುಗಿ ಗೊಬ್ಬರ ತಂದು ಚೆಲ್ಲೋ ಮುಂದೆ ಆ ಕತ್ಲಾಗ ಜಗ 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 ಹೊಡಿತಿದ್ದು ಅಂತ. ಅದನ್ನು ನೋಡ್ದವ. ನೋಡಿ ಅವಾಗೇನು ಈಗಿನ ನಂಗೆ ಬ್ಯಾಟ್ರಿ ಇಲ್ಲ, ಏನು ನೋಡಿದ್ರು ದೀಪ ಹಚ್ಚಿ ನೋಡಬೇಕು, ದೀಪ ಸಹಾಯದಿಂದ ನೋಡಬೇಕು. ನೋಡ್ತಾ ಇದ್ದನ್ನ ಕಣ್ಣಿಗೆ ಕೊರೆಯುವ ಹಂಗ ಬೆಳಕ ಚೆಲ್ಲಿದ ಮುತ್ತು ರತ್ನಾದಿಗಳು. ಅವೇನು ಕಲ್ಪನೆ ಮಾಡ್ದ, ಯಾರೇ ತುಡುಗರು ಯಾವ ಕಡೆಯಿಂದರ ಮುತ್ತು ರತ್ನ ತುಡುಗು ಮಾಡ್ಕೊಂಡು ಹೋಗಾಗ ಇಲ್ಲೇನು ಹಚ್ಕೊಂಡು ಬಿದ್ದಿದ್ದಾವೇನೋ ಅಂದ. ಅವನಿಗೇನು ಗುರ್ತಿದೆಲ್ಲ ಘಟನೆ. ಹಂಗಾಗಿ ಇದು ಯಾರಿಗೂ ಗುರ್ತಾಗ್ಲಾರ್ದಂಗೆ ಮನ್ಯಾಗ ಸಂಗ್ರಹ ಮಾಡಿಟ್ಟು ಇದನ್ನು ಪ್ಯಾಟಿಗೆ ಒಯ್ದು ಮಾರಬೇಕು ಅಂಥೇಳಿ ಬಹುಕಾಲ ಹಿಂಗೆ ಮಾಡಾಕತ್ತ. ಅವನ್ನೆಲ್ಲ ಗ್ವಾಳೆ ಮಾಡ್ದ. ಗೀಜಗನಹಳ್ಳಿ ಪಟ್ಟಣಕ್ಕೆ ಮಾರಕ್ಕೆ ಶುರು ಮಾಡ್ದ. ಹಣ ಬರ್ಲಿಕ್ಕತ್ತು. ಆ ಬಳಿಕ ಹಣ ಹೆಂಗೆ ಅವನ ಬಳಿ ಬರ್ತದ ಹಂಗೆ ಅವನಿಲ್ಲಿರುವಂಥ ಗುಣಗಳ್ನು ಬದಲಾಲಕ್ಕತ್ತು. ಅವಂದೇನು ಬೇಡ್ರಿ, ನಮ್ಮದು ಬದಲಾತ. ಅತ್ತಿ ಕೈಯಾಗಿ ಎಲ್ಲಿ ತನಕ ಸಂಸಾರ ಇರ್ತದೆ ಅಲ್ಲಿ ತನಕ ನಮಗೇನು ಅದು ಹಾಳಾದ್ರೆ ಏನು, ಹರಿ ಆದ್ರೆ ಏನು, ಕೆಟ್ರೆ ಏನು, ಹೋದ್ರೆ ಏನು, ಕಳತನ ಏನೂ ಚಿಂತೆ ಆಗಲ್ಲ. ನಮ್ಮ ಕೈಯಾಗ ಬಂದ ಬಳಕ ಏನಾಗ್ತದೆ, ಮತ್ತೊಂದಿಷ್ಟು ಹಿಂಗೆ ಶೆಡದು ಹೋಗೋದು ಮಾಡ್ತೀವಿ ನಾವು. ಯಾಕೆ ಅತ್ತಿ ಜಾಗ ನನಗೆ ಸಿಕ್ಕದು ಅಂತೇಳಿ. ಇರಲಿ ಸೊಮ್ಮೆ ನಿಮ್ಗೆ ಹರಟೆ ಮಾಡ್ತೀನಿ ನಾ. ದುಡ್ಡು ಬಂದಾಗ ದುಡ್ಡು ಮನುಷ್ಯನಲ್ಲಿ ಹೆಂಗೆ ಆಗ್ತದೆ ಹಂಗೆ ಅವನ ಭಾವ ಎಲ್ಲ ಬದಲಾಗ್ತದಂತ. ಇವಂದೇನು ಮಾಡ್ತೀರಿ, ಇವನ್ಕ ದೊಡ್ಡವ್ರದಾಗ್ಯದ. ಇವ ಇಲ್ಲೇ ಒಂದು 7 ಹಟ್ಟಿ ಗೌಡ, ಇವನಿಗಿಂತ ಭಾಳ ಮಂದಿಗೆ ಆಗ್ಯದ ದುಡ್ಡ. ಮನುಷ್ಯಗ ಒಟ್ಟು 8 ವೈರಿ ಅದಾವ್ರಿ. ಎಷ್ಟ್ರಿ? ಅವಕ್ಕೆ ಸಾಹಿತ್ಯಿಕ ಭಾಷೆದೊಳಗೆ ಅಷ್ಟಮದ ಅಂತ ಕರೀತಾರೆ. ಏನಪ್ಪ ಅಷ್ಟಮದ? ಅಷ್ಟಮದ ಅಂದ್ರೆ 8, ಮದ ಅಂದ್ರೆ ಅದರದ್ದು ಅಹಂಕಾರ, ಧಿಮಾಕ. ಯಾವ್ಯಾವು ಅಂದರೆ ವಿದ್ಯಾಮದ, ಸಂಪತ್ತ ಮದ, ಶಕ್ತಿ ಮದ, ರೂಪ ಮದ, ಯೌವನ ಮದ, ಅಧಿಕಾರ ಮದ, ಮತ್ತೇನೇನು ಇಂಥವು 8 ಮದಾರಿ. ಶಕ್ತಿ ಮದ ಅಂತ ಬರ್ತದೆ. ಒಂದು ಸ್ವಲ್ಪ ಚಲೋ ಪೈಲ್ವಾನ್ ಆದ ಅಂದ್ರೆ ಅವನಿಗೇನಾಗ್ತದಂದ್ರೆ ನನ್ನ ಮುಂಗೈ ಹಿಡ್ಯಾವ ಈ ಊರಾಗ ಯಾವ ಇಲ್ಲ. ಶಕ್ತಿ ಬಂದಾಗ ಯಾವುದಕ್ಕೆ ಬಳಸಬೇಕು, ಸಂಪತ್ತು ಬಂದಾಗ ಅದನ್ನು ಹೆಂಗೆ ವಿನಿಯೋಗ ಮಾಡಬೇಕು, ಜ್ಞಾನ ಬಂದಾಗ ಮನುಷ್ಯ ಅದನ್ನು ಹೆಂಗೆ ಬಳಸಬೇಕು, ಅಧಿಕಾರ ಬಂದಾಗ ಮನುಷ್ಯ ಏನು ಮಾಡಬೇಕು. ನಾ ಯಾವಾಗಲೂ ಹೇಳ್ತಿರ್ತೀನಿ, ಗ್ರಾಮ ಪಂಚಾಯಿತಿಯ ಸರ್ಪಂಚ ಆಗುವ ಸಂಕಲ್ಪ ಮಾಡೋದಕ್ಕಿಂತಲೂ ಗ್ರಾಮದ ಸೇವಾ ಮಾಡ್ತೀನಿ ಅಂತ ಸಂಕಲ್ಪ ಮಾಡಬೇಕು. ನಾ ಹೇಳೋದು ಗ್ರಾಮದ ಸೇವಾ ಮಾಡ್ತೀನಿ ಅಂತಕ್ಕಂಥ ಸಂಕಲ್ಪ ಮಾಡಿತು ಅಂದ್ರೆ ಅವನಿಂದ ಗ್ರಾಮದ ಅಭಿವೃದ್ಧಿ ಆಗ್ತದೆ, ವಿಶೇಷ ಕೆಲಸಗಳಾಗ್ತಿರ್ತಾವೆ ಬಂಧುಗಳೇ. ಆ ಬಳಿಕ
ಅಧಿಕಾರ ಮದ, ಯೌವನ ಮದ. ಯೌವನದೊಳಗೆ ಯಾರ ಮಾತು ಕಿವ್ಯಾಗ ಬರ್ತಾವ ಹೇಳ್ರಿ? ಏನು ಚಂದ್ರಶೆ ಅಂತ ಬರ್ತದೋ ಏನ ಏನ ಐದರ ಕೂತಾರಲ್ಲ ಯೌದರ ಮಾತು ಯಾರು ಕೇಳ್ಯಾರನ್? ಕೇಳೋದಿಲ್ಲ. ನಿನಗೇನು ಸುಡುಗಾಡು ತಿಳಿತದ, ಮದುವೆ ಸುಮ್ಕೊಂಡ್ರು ಅಂತ ಮುಂದಕ್ಕೆ ಹೋಗ್ತಿರ್ತಾರೆ. ನಿಮ್ಗೆ ಹೇಳೋ ಮಾತಂದ್ರೆ, ನಾನಿಷ್ಟೆಲ್ಲ ಬೆಳೆದದ್ದು ಅವ್ರ ಮಾತು ಕೇಳಿ. ಯಾರ ಮಾತು? ಎಂಥವ್ರೇನು ಕೂತ್ಕೊಂಡರ್ಲಿ ಇವರು, ನಮ್ಮ ಮೌದ್ಯರ ಐದರ ಕೂತಾರ್ಲಿ, ಎಂಥವ್ರ ಮಾತು ಕೇಳೇ ನಾ ಇಷ್ಟೆಲ್ಲ ನಿಮ್ಗೆ ಹೇಳುವಂಥ ವಿದ್ಯಾ ಬಂದದ್ದು. ಅವರನ್ನು ನೀವು ತಿರಸ್ಕಾರ ಮಾಡಿದ್ರಿ ಅಂದ್ರೆ ಮನೆಯಾಗಿರತಕ್ಕಂಥ ಸಂಪತ್ತಕ್ಕೆ ಬೆಂಕಿ ಹತ್ತದಂಗೆ ಆಗ್ತದೆ. ಹಿರಿಯರನ್ನ ಗೌರವಿಸ್ಬೇಕು, ಅವ್ರ ಮಾತನ್ನು ಸದಾ ಕೇಳಬೇಕು. ಯಾಕೆ ಕೇಳಬೇಕಂದ್ರೆ ಅವರೆಲ್ಲ ಈ ಜೀವನದೊಳಗ ಆಗು ಹೋಗುವ ಘಟನೆಗಳ ಬಹಳ ಪೆಟ್ಟು ತಿಂದವ್ರು ಇರ್ತಾರೆ, ಬಹಳ ಅನುಭವ ಪಡ್ಕೊಂಡವ್ರು ಇದ್ದಿರ್ತಾರೆ. ಅವರ ಅನುಭವದ ಮಾತು ನಾವು ಕೇಳಿದೆವು ಅಂದ್ರೆ ಜೀವನದೊಳಗೆ ನಮಗೆಂದೂ ಹಾನಿ ಆಗಲ್ಲ, ನಮಗೆಂದೂ ಹೈರಾಣ ಬರಲ್ಲ, ನಮಗೆಂದೂ ಕಷ್ಟ ಬರಲ್ಲ. ಬಂಧುಗಳೇ, ಯಾಕೆ ಹೇಳಕತ್ತೀನ್ರಿ ಮಾತ? ಲಕ್ಷದಾಗಿಲ್ರ ಮಾತು ಹೊಳ್ಳಿ ಅಲ್ಲಿಗೆ ಬರ. ಎಲ್ಲಿಗೆ? ಶಿವಪುರೊಟ್ಟಿಗೆ, ನಾಗರೇನ ಮನೆಗೆ. ಸಂಪತ್ತಿನ ಮದ, ವಿದ್ಯಾಮದ. ಈಗೊಬ್ರು ನಾವು ವಿದ್ಯಾವಂತರದೀವಿ ಅಂದ ಬಳಿಕ ನಮ್ಮಲ್ಲಿ ಕೆಲವು ಅಹಂಕಾರ ಬರ್ತಿರ್ತಾವ. ನನ್ನಂಗೆ ಧನಿ ಯಾರ್ದಿಲ್ಲ, ನನ್ನಂಗೆ ಯಾರು ಹಾಡಂಗಿಲ್ಲ. ಇದು ಬರಲಿ, ಪರವಾಗಿಲ್ಲ. ಇದ್ರ ನನ್ನಂಗೆ ಮತ್ತೊಬ್ಬ ಹಾಡಬಾರದು ಅಂತ ಭಾವ ಬರಬಾರದು. ನನ್ನಂಗೆ ಇನ್ನೊಬ್ಬ ಹಾಡಬಾರದಂತ ಭಾವ ಬರಬಾರದು. ಇದು ಬತ್ತು ಅಂದ್ರೆ ಅವನಂಥ ಮೂರ್ಖ, ಅವನಂಥ ಅಜ್ಞಾನಿ, ಅವನಂಥ ಅವಿವೇಕಿ ಜಗತ್ತಿನೊಳಗೆ ದೀಪ ಹಚ್ಚಿ ಹುಡುಗಿದ್ರು ಸಿಗುವುದಿಲ್ಲ. ದಾರಿ ಎರಿಬೇಕು, ಪುಷ್ಟಿ ಕೊಡಬೇಕು, ಬೆಳೀಲಿ ಅಂತ ಹರಿಸ್ಬೇಕು, ಹಾಡಬೇಕು ಅವ್ರ ಮೇಲೆ. ಇದು ಧರ್ಮದ ಶ್ರುತಿ ಬಂಧುಗಳೇ. ಹಂಗ ಅಧಿಕಾರ ಬಂದ ಬಳಿಕ ಮನುಷ್ಯ ಬದಲಾಗ್ತಾನ. ನಮ್ಮ ದೇಶದಲ್ಲಿ ಒಬ್ಬ ಜೈನ ಸಮಾಜದಲ್ಲಿ ಒಬ್ಬ ಮಹಾರಾಜ ಆಗ್ಯಾನ, ತರುಣ್ ಸಾಗರ್ ಜಿ ಅಂತೇಳಿ. ಅವ ಅಂತಾರಾಷ್ಟ್ರೀಯ ಸಂತರವರೆಲ್ಲ, ಸ್ವಾಮಿ ವಿವೇಕಾನಂದನಂತೆ, ರಾಮಕೃಷ್ಣ ಪರಮಹಂಸರಂತೆ ದೊಡ್ಡ ಸಂತರವರೆಲ್ಲ. ಅಂದ್ರೆ ದೆಹಲಿ ಅಂತ ಕೇಂದ್ರೀಯ ಕೆಂಪುಕೋಟೆ ಒಳಗ ಅಲ್ಲಿ ನರೇಂದ್ರ ಮೋದಿ ಅಂತವ್ರಿಗೆ ಸಹಿತ ಉಪದೇಶ ಮಾಡಿದಂಥ ಪರಮಜ್ಞಾನಿಗಳು. ಅವ್ರು ಹೇಳ್ತಾರೆ ಒಂದು ಮಾತ, ಅಧಿಕಾರ ಬಂದಾಗ ಎಷ್ಟು ಕುಂಡ್ರಬೇಕಲ್ಲಿ ಅಂದ್ರೆ ಶಂಡಾಸ ರೋಮದಾಗ ಕುಟ್ಟಟ್ಟೆ ಕುಂಡ್ರಿಸ್ಬೇಕು. ಏನ್ರಿ? ಬಹಳ ತಲೆ ಕೆಡಿಸ್ಕೋಬಾರದು ಅಂತ ಹೇಳ್ತಿರ್ತಾರೆ. ಹುಡುಗರು ಬಹಳ ಡೇಂಜರ್ ಇರ್ತಾರ್ರಿ. ಏನ್ ಮಾಡಿ, ಒಬ್ಬ ಹುಡುಗ ಶಂಡಾಸ್ ಕೂತಿದಂತ್ರಿ, ನಿಮ್ಮೂರಾಗಲ್ಲ ಆ ಕಡೆ. ಇವರು ಪುರಾಣ ಸ್ವಾಮಿಗಳು ಮುಂಜಾನೆ ಒಬ್ರು ಮನೆಗೆ ಪಾದ ಹಾಕಲಿಕ್ಕೆ ಹೋಗಿದ್ರು. ಮನೆಗೆ ಕರ್ಕೋತಾರಲ್ಲ ನಾಷ್ಟಕ್ಕ ಊಟಕ್ಕೆ. ಅವ ಏನ್ ಮಾಡಿದ, ಹಾದಿ ಮೇಲೆ ಸಂಡಾಸ್ ಕೂತಿದ್ರಿ. ಅವ ಕೂಡ್ಲಿ ಬಿಡ್ರಿ, ಮತ್ತು ಮಕ್ಕಳಲ್ಲೇ ಕೂಡ್ತಿರ್ತಾರ, ಸೌತಿಗೆ ತಿನ್ಕೋತ ಕೂತಿದಂತ್ರಿ. ಅವ ತಬಲಾದವರು ಗವಾಯಿಗಳ ಸುಮ್ಮ ಹೊಂಟಿರವರು, ಇವ ಪುರಾಣಿಗೆ ಸುಮ್ಕೊಂಡಿಲ್ಲ. ಪುರಾಣ ಹೇಳ್ತಾನೆ ಶಾಣೆ ಅನ್ಸ್ಕೋಬೇಕಂತೇಳಿ ಅವನಿಗಂದ, ತಮ್ಮ ಏನ್ ಮಾಡಕತ್ತಿದಿ ಅಂತ ಕೇಳಿದೆವ. ನಾ ಏನ್ ಮಾಡ್ಲಿಕತ್ತೀನಿ ಕಾಣಿಸಲೇ ನಿನಗೊಂದಾವ. ಕಾಣಿಸ್ಯದಪ್ಪ, ಮತ್ತಾಯ್ತು ಹೋಗು ಅಂದ. ಇಲ್ಲೋ, ನೀ ಎರಡು ಕೆಲಸ ಮಾಡಕತ್ತಿ, ಒಂದು ಮಾಡಿದ್ರೆ ಸೋಲ ಅಲ್ಲೇನು ಅಂದ. ನಾ ಅಂದೆ, ಅದೋರೆ ಮಾಡು, ಅದೋರೆ ಮಾಡು. ಸೌತಿಕೆ ಏರಿತೀನು, ಬೇಡ ಅದೋರೆ ಮಾಡು. ಅವಂದ, ನಿನಕಿತ್ ನಾ ಶಾಣೆ ಇದ್ದೀನಿ ಅಂದ. ಏನಪ್ಪ ಅಂದೇನಾ, ನಾ ಹಚ್ಕೊಂಡ್ತೀನಿ ನಾವು ಅದೀನಿ ಅಂದ. ಏನು ನೋಡು, ರಾತ್ರಿ ಪುರಾಣ ಹೇಳಿ ಭಾಳ ದೊಡ್ಡ ಶಾಣೆಗಿದನು, ಹೋಗು ನಾಷ್ಟಕ್ಕೆ ಅಂದವ ನನಗೆ. ಏನು ಮಾಡತ್ತೀರಿ? ಹೆಂಗಿರ್ತಾರೆ ಹುಡುಗರು, ಭಾಳ ಡೇಂಜರ್ ಇರ್ತಾರೆ. ಏನು ಮಾಡು, ಒಂದು ಹುಡುಗ ಬರೇ ಅಳ್ಳಕ್ಕತ್ರಿ, ಭಾಳ ಅಳುವುದೇ ಅಳುವುದು. ಗಾಂಡ ಹೆಂಡತಿ ತಾಕಿತ್ ಮಾಡಿದ, ಅವ ವಕೀಲ್ ಇದ್ರಿ. ನೋಡು, 24 ವರ್ಷದ ಮೇಲೆ ಇವ್ ಹುಟ್ಟ್ಯಾನ, ಇವನಿಗೆ ಸ್ವಲ್ಪ ಒಳಗುಡ್ಬೇಡ.
ನನ್ನ ವಕೀಲ್ ಕೆಟ್ಟು ಬರ್ತದೆ ಎಲ್ಲ ಆದಾಯ ಹೋಗಲಿ ಮಗನಿಗಾಗಿ ಹೇಳಿಬಿಟ್ಟಿದ್ದ. ಮತ್ತು ಆಕೆ ತಾಯಿಗೂ ಅಪರೂಪ ಇತ್ತಲ್ರಿ. ಹಾಗಾಗಿ ಅದೇನು ಮಾಡ್ತು, ಹುಡುಗು ತೊಗೊಂಡಿಕ್ಕಿ ಕಟ್ಟಿ ಮೇಲೆ ಕೂತಿದ್ಲು, ಒಬ್ಬ ಕತ್ತಿ ಮೇಲೆ ಒಳಕಲ್ಲಿ ಹಿರ್ಕೊಂಡು ಹೊಂಟಿದ. ಅದು ಹುಡುಗ ನೋಡ್ತು, ನೋಡಿ ಹೇಳಕತ್ತು, ಏನು ಬೇಕು ಕೈ ಮಾಡ್ದ. ಕತ್ತಿ ಹೆಂಗೆ ತೊಗೊಂಡು ಬರ್ತದ್ರಿ? ಬರುವುದಿಲ್ಲ. ಇಲ್ಲಪ್ಪ ಅಪ್ಪ ಬರ್ನ ತಂದು ಕೊಡಿಸ್ತೀನಿ ಅಂದ್ಲಕ್ಕಿ. ಅವ ಬರತನ ಅಳ್ಳಕತ್ತಿತ್ತು. ಸಾಯ್ಬ್ರಿ ಭಯಂಕರ ಸಿಟ್ಟು ಬಂತು. ಅಲ್ಲ ಚಾಂಡಾಲಿ, ಬುದ್ಧಿ ಇದೆಯಾ, ನಾಚಿಕಿದೆಯಾ? ಎಷ್ಟು ಹೇಳಿ ನಿನಗೆ, ಮನೆ ಕೂತ್ಕೊಂಡು ಈ ಮಗನಿಗೆ ಕಣ್ಣೀರು ಹಾಕಿ ಬರ್ಸ್ತಂತ ಹೇಳಿದ್ರು ಕೂಡ ನನ್ನ ಮಾತು ನಿನಗೆ ಕಿಮ್ಮತ್ತಿಲ್ವಾ? ಯಾಕೆ ಹೇಳಕತ್ತನವ ಅಂದ್ಕೂಡ್ಲೆ ಕೇಳಿ, ರೀ ಒಂದೆರಡು ಸಮಾಧಾನ ಆಗ್ರಿ. ಏನಿಲ್ಲ, ಇಲ್ಲಿ ಊರಾಗೊಬ್ಬ ಕತ್ತಿ ಮ್ಯಾಗ ಒಳ್ಳಕಲ್ಲಿ ಮಾರ್ಕೋತ ಹೊಂಟಿದ್ದ. ಆ ಕತ್ತಿ ಕೊಡು ಅಂತ ಹೇಳಕತ್ತೇನ್ರಿ, ಅದೇನು ಅಂಗಡಿಯಾಗ ಸಿಗುದ್ರಿ? ಮತ್ತೀಗ ಹೆಂಗೆ ಮಾಡೋದು? ಮತ್ತೇನಾಗೋದು? ನೀವು ಕತ್ತಿ ಆದ್ರೆ ಗಪ್ಪ ಆತನವ. ಏನಂದ್ರಿ? ನೀವು ಕತ್ತಿ ಆದ್ರೆ ಗಪ್ಪ ಆತನವ. ಕಂಬಳಿ ಹೊಸ್ಕೊಂಡಿವ ಒಳಗೆ ರೂಮ್ನಾಗ ಹಾಲ್ದಾಗ ಹಿಂಗೆ ಮೊಳಕಾಲ ಊರಿ ಕಂಬಳಿ ಹೊಚ್ಕೊಂಡು ಕೈಗಳು ಹಿಂಗೆ ಮಡಕತ್ತ ಕತ್ತಿ ಕಿಮಿಪಲಿ. ಆಕಿ ಮಗನಿಗೆ ಯಪ್ಪ ಇಲ್ಲಿ ಬತ್ ನೋಡ ಕತ್ತಿ ಅಂದ ಕೂಡಲೇ ಮ್ಯಾಲ ಕುಂಡ್ರಸಂದ. ಡುಬ್ಬದ ಮ್ಯಾಲ ಕುಂಡ್ಸಿದಳು. ಮತ್ತೆ ಒಳ್ಳಕತ್ತವ. ಅವ ಅಲ್ಲಿದೆ ಕೇಳದ, ಮತ್ತೆ ಕಳಕತ್ತ. ದಮ್ಮಿಡ್ರಿ ಕೇಳ್ತೀನಿ ಅಂದಳಕ್ಕೆ. ಯಪ್ಪ ಕತ್ತಿ ಬೇಡದಿ ತಂದು ಕೊಟ್ಟಿನಿ, ಕುತ್ತಿಯಲ್ಲಿ ಅಳ್ಳಕತ್ತಿ ಯಾಕ? ನೀನೋ ಕೊಂಡ್ರಿ ಹಿಂದಂದ. ಯಾರಿಗೆ? ಅಮ್ಮಗ. ಮಮ್ಮಿ ನೀನು ಶಿಟ್ ಡೌನ್ ಕೊಂಡ್ರು. ಅವಾಗ ಆಕೆ ಕೇಳಿದ್ಲು, ಹ್ಯಾಂಗ್ರಿ ಅವ ಹಿಂಗಲ್ಕತ್ಯಾನ? ಅವ ಅಳುವುದು ನಿಲ್ಲಿಸಿದ್ರೆ ಕುಂಡ್ರ ಅಂದ. ಅವನು ಮತ್ತೇನು ಮಾಡ್ತಾನ? ಎಡ್ಡಕ್ಕೆ ಹೊತ್ಕೊಂಡು ಹಾಲೆಲ್ಲ ತಿರುಗಲ್ಕತ್ರಿ. ಮತ್ತಳ್ಳಕತ್ತವ. ಅವಾಗ ಅಲ್ಲ ನೀನು ಕೂತ್ಕೊಂಡಿ, ಅವನು ಕೂತನ ಅಳತಾನೆ ಯಾಕೆ? ತಡ್ರಿ ಕೇಳ್ತೀನಿ ಅಂದ್ಳಕ್ಕೆ. ರೀ ಕೇಳ್ತೀನಿ ತಡ್ರಿ ಅಂದು. ಯಪ್ಪ ನಾನು ಕೂತಿನಿಲ್ಲ, ಯಾಕೆ ಅಳತಿ? ಕತ್ತಿ ಓಡಲಾಗ್ಯದ, ಬಡಗಿ ತಗೋ ಅಂತ. ಏನೋಡು ಪರಿಸ್ಥಿತಿ ಹಿಂಗಿರ್ತದೆ. ಅದಕ್ಕೆ ನಮ್ಮವ್ರು ಹೇಳ್ತಿರ್ತಾರೆ, ಮಕ್ಕಳ ಆಟ ಮಹಾದೇವನೇ ಬಲ್ಲ. ತಿಳುವುದು ಅವನಿಗೆ ಬಂದಿಲ್ರಿ, ಅವನಿಗೆ ಬಂದಿಲ್ಲ ಅದು. ಪಾರ್ವತಿ ಅಂದ್ಲಂತ, ಮಕ್ಕಳ ಆಟ ಯಾರಿಗೆ ಜಗತ್ನಾಗ ಗೊತ್ತಾಗಲ್ಲ ಸ್ವಾಮಿ, ಅವ್ರ ಹಠ ಯಾರ ಕಡೆ ನಿಗಸಕ್ಕಾಗಲ್ಲ ಅಂದ ಕೂಡಲೇ ಅದೇ ದೊಡ್ಡ ಮಾತ ನಾನು ಹುಡ್ಸಿನಿ ಅಂದಿವ. ಹಂಗಾರೆ ನೀ ಕೂಸಾಗು, ನಾ ಆಡಿಸ್ತೀನಿ, ನೀ ಅಳು, ನಗಪ್ ಮಾಡ್ತೀನಿ ಅಂದ್ರೊಳಕ್ಕಿ. ಏನು ಮಾಡುತ್ತ? ಒಬ್ರು ಕೂಸಾದರು, ಒಬ್ರು ಎತ್ಕೊಂಡ್ರು, ಯಾವ್ರು ಎತ್ಕೊಂಡ್ರು. ಆದ್ರೆ ಆ ಎಲ್ಲ ಸಮಾಧಾನ ಆಯ್ತು. ಒಂದು ಕೆಲಸ ಅವನಿಗೆ ಬರಲಿಲ್ಲ. ಕೂಸುಗಳಂಗೆ ಅಂಬಾಗಾಲ ಚಾಡ್ದ, ಹೋದ ಬಂದ. ಆದ್ರೆ ತೊಟ್ಲಾಗ ಬಿದ್ದಾಗ ಕೂಸು ಷಂಡಸ ಮೂತ್ರ ಎರಡೂ ಮಾಡಿ ಅದರಾಗೆಲ್ಲ ಕೈ ಆಡಿಸಿ ತನ್ನ ಬಾಯಾಗ ಇಟ್ಕೋತು. ಪಾರ್ವತಿ ಅಂದ್ಲು, ಅಲ್ಲಿ ನೋಡ ಆ ತೊಟ್ಲಾಗ ಏನು ಮಾಡ್ಲಿಕ್ಕತ್ತದ ಕೂಸ, ನೀನು ಹಾಂಗೆ ಮಾಡಂದ್ರು. ಪರಮಾತ್ಮ ಕೈ ಮುಗದ, ಬರುವುದಿಲ್ಲ. ಸೋಮ್ ನಿಮಗೆ ನಿದ್ದಿಗಿದ್ದಿ ಬಂದಿತ್ತಂತ. ಜಯ ಮಂಗಲಂ ಜೈ ನಮ ಪಾರ್ವತೇಶ್ವರ ಹರ ಮಹಾದೇವ. ಏನಾಟವೋ ಗುರುವೇ ಎಂತ ಮಾಟವೋ, ಏನಾಟವೋ ಗುರುವೇ ಎಂತ ಮಾಟವೋ, ಎಂಥ ಮಾಟವೋ ಎಂಥ ಮಾಟವೋ ಇದು ಈ ಚಿತ್ರ ನೋಟವೋ, ಏನಾಟವೋ ಗುರುವೇ ಎಂಥ ಮಾಟವೋ, ಏನಾಟವೋ ಪರಮಾತ್ಮ ಎಂಥ ಮಾಟವೋ. ಜಯ ಮಂಗಲಂ ಜೈ ನಮ ಪಾರ್ವತೇಶ್ವರ ಹರ ಹರ ಮಹಾದೇವ.
ನಾಗರಾಯ ಶ್ರೀಮಂತನಾದ. ಹನುಮಂತನಲ್ಲಿ ಶಕ್ತಿ ಇತ್ತು, ವಿನಿಯೋಗ ಆಯಿತು. ಜಗತ್ತಿನೊಳಗ ರಾಮಭಕ್ತನಾದ. ಹನುಮಂತ ದೇವರಿಲ್ಲದ ಗುಡಿನ ಇಲ್ಲ. ಶಕ್ತಿ ಸಂಪದ ಬಂದಾಗ ಹಂಗೆ ವಿನಿಯೋಗ ಮಾಡಬೇಕು. ಇದ್ರ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ ನನಗೊಂದು ವಾರ ಬೇಕ್ರಿ, ಒಂದು ಅಟವಾಡ ಪೂರ್ತಿ. ಸಂಪತ್ತು ಬಂದಾಗ ಅದನ್ನು ಹ್ಯಾಂಗೆ ಗ್ರಹಿಸ್ಬೇಕು, ಸಂಗ್ರಹ ಮಾಡಬೇಕು, ಅದ್ರ ವಿನಿಯೋಗ ಹ್ಯಾಂಗೆ ಮಾಡಬೇಕು, ಅದು ಇದ್ದಾಗ ಹೆಂಗಿರಬೇಕು, ಅದು ಇಲ್ಲದಾಗ ಹೆಂಗಿರಬೇಕು, ಇದನ್ನು ತಿಳ್ಕೊಳ್ಳೋದೇ ಜೀವನ. ಹಣ ವಿನಿಯೋಗ ಆಗ್ಬೇಕ್ರಿ. ಮಕ್ಕಳ ಮದುವೆಗೆ, ಮನಿ ಕಟ್ಟಾಕ, ಹೊಲ ತಗೊಳ್ಳಕ್ಕ, ಪುರಾಣ ಪುಣ್ಯಕಥೆಗಳಲ್ಲಿ ದಾಸೋಹ ಮಾಡ್ಲಕ್ಕ, ಮತ್ತು ಕುಂಟ ಕುರುಡ ಅಂಧ ಅನಾಥ ಇವರಿಗೆ ದಾನ ಮಾಡಕ್ಕೆ, ಮತ್ತು ರಾಷ್ಟ್ರದ ಸಂರಕ್ಷಣೆಗಾಗಿ ನಮ್ಮ ದುಡ್ಡ ವಿನಿಯೋಗ ಆಗಬೇಕು. ಹಾಗಾಗಲಿಲ್ಲ, ದವಾಖಾನೆ, ಪೊಲೀಸ್ ಸ್ಟೇಷನ್, ಬೆಂಕಿ ಪಾಲ, ನೀರು ಪಾಲ, ತುಡುಗರು ಪಾಲ ಆಗ್ತಿತ್ತು ಅಂದ್ರೆ ಅದು ಪಾಪದ ಹಣ ಅಂತ ತಿಳ್ಕೋಬೇಕು. ನೀವ್ಯಾರು ಪಂಚಂಗ್ ಕೇಳೋ ಅವಶ್ಯಕತೆನಿಲ್ಲ, ಅಳುವ ಅವಶ್ಯಕತೆನೂ ಇಲ್ಲ. ಪುಣ್ಯದ ಸಂಗ್ರಹ ಇತ್ತು ಅಂತಂದರೆ, ಪ್ರಾಮಾಣಿಕವಾಗಿ ಮಾಡಿದಂಥ ಕಾರ್ಯದ ದುಡ್ಡ ಇತ್ತು ಅಂದರೆ ಅದಕ್ಕೆ ಯಾವ ಕಳ್ಳನು ಕೈ ಹಾಕಕ್ಕ ಬರಲ್ಲ. ಕಳ್ಳ ಕೈ ಹಾಕಕ್ಕೆ ಬಂದಂದ್ರೆ ಹಾವಾಗಿ ಹರಿತದ. ನಿಮಗೆ ಸತ್ಯಸಂಗತಿ ಹೇಳಕತ್ತೀನ್ರಿ ನಾನು. ಪಾಪದಿತ್ತಂದ್ರೆ ಅದು ಯಾರಪ್ಪ ಬಂದ್ರು ನಿಂದಿರುವುದಿಲ್ಲ. ಅದಕ್ಕೆ ಮನುಷ್ಯ ಯಾವಾಗಲೂ ಕೂಡ ಪ್ರಾಮಾಣಿಕವಾಗಿ ದುಡಿಬೇಕು, ಸಮಯ ಪ್ರಜ್ಞಾಶೀಲರಿರಬೇಕು. ನಾವು ಕೆಲಸಕ್ಕೆ ಹೋಗಾಗ 15 ನಿಮಿಷ ಅವ್ರ ಮಾಲಕರು ಹೇಳೋದಕ್ಕಿಂತ 15 ಮಿನಿಟ್ ಅವ್ರ ಹೊಲದಾಗ ಮೊದಲು ಹೋಗ್ಬೇಕು. ಎಲ್ಲರಿಗೆ ಗೊಂಜಾಳದಾಗ ಕಸಕದ ಹೋಗ್ತಿದ್ರಿ ಅಂದ್ರೆ, ಲಿಂಬಿಕೆ ಹರ್ಲಿಕ್ಕೆ ದ್ರಾಕ್ಷೆ ಹೋಗ್ತಿದ್ರಿ ಅಂದ್ರೆ ಹೇಳ್ತೀನಿ, ಓ ಮತ್ತೆ ಹಿಂಗೆ ಮಾಡಿ ನಾಳೆಗೆ ಪುರಾಣಿಕ ಊರು ಬಿಡಿಸ್ಯವ ತಂದಿರಿ, ಓ ಏನು ಮಾಡೋದು, ಮತ್ತೇನು ಮಾಡೋದು? ಇಂಥವೆಲ್ಲ ಹೇಳ್ಕೊತಾನೆ ಹ್ಯಾಂಗೆ ಮಾಡ್ಬೇಕು ನಾವು ದೌತಿ ಹೋಗೋರು ಅಂತ ತಿಳ್ಕೊಂಡು. ನಾ ಯಾಕೆ ಹೇಳಕತ್ತೀನಿ ಅಂದ್ರೆ, ನಿಮ್ಮ ದುಡ್ಡು ಹಾಳಾಗಲಾರ್ದಂಗೆ, ಯಾವ ಬಂದ್ರೂ ಕೈ ಹಚ್ಚರ್ನು ಅವ್ರ ಕೈಗೆ ಸಿಗಲಾರ್ದಂಗೆ ಕೊಂತಾದೇವಿ. ಕೈ ಬೇಕಾಗಿತ್ತು ಅಂದ್ರೆ ಸಮಯಕ್ಕೆ ತಕ್ಕಂತೆ ಹೋಗ್ರಿ. ಇದಕ್ಕೇನಂತಾರ? ಸಮಯಗಳ್ಳರು, ಕಿಶಗಳ್ಳರು, ರಸಗಳ್ಳರು ಅಂತ ಹೇಳ್ತಿರ್ತಾರ. ಅದಕ್ಕೆ ನಾ ಹೇಳೋದೇನೆಂದರೆ, ನಿಮಗೆ ಸ್ವರ್ಗ ಸುಖ, ನಮ್ಮ ಜೀವನ ಸಂತೋಷ ಆಗಬೇಕು ಅಂತ ಹೇಳಕತ್ತೀನಿ. ನಾಗರಾಯನಲ್ಲಿ ಒಂದಿಷ್ಟು ಸಂಪತ್ತು ಬಂದ ಒಳಕ ಅವ ಮೊದಲು ಹ್ಯಾಂಗಿದ್ದ ಅಂದ್ರೆ ಆಕಳಕ್ಕಿಂತಲೂ ಸರಳವಾಗಿದ್ದ, ಗರೀಬಾಗಿದ್ದ, ಚಲೋ ಇದ್ದ, ಎಲ್ಲರ ಜೊತೆಯಲ್ಲಿ ಹಂಚಿಕೊಂಡು ಬದುಕು ಮಾಡ್ತಿದ್ದ. ಯಾವಾಗ ದುಡ್ಡು ತನ್ನಲ್ಲಿ ಕೈ ಬೆಚ್ಚಗಾಗಲ್ಕತ್ತು ಅವಾಗ ಎಲ್ಲರ ಸಂಪರ್ಕ ಕಡಿಮೆ ಮಾಡಾಕತ್ತ. ನನಗೆ ಯಾರ ಅವಶ್ಯಕತೆ ಇಲ್ಲ ಅಲ್ಲಕ್ಕೆ ಶುರು ಮಾಡ್ದ. ಅವನ ಮಗಳು ಪದ್ಮಾವತಿ, ಕೃಷ್ಣಪ್ಪ, ಹೊನ್ನಪ್ಪ, ಮೂವರು. ಈಕಿನ ದೊಡ್ಡಕ್ಕಿ ಅಮ್ಮ. ಆಕೆ ಒಂದ್ಸಲ ಏನಾಗಿತ್ತು, ಮಧ್ಯರಾತ್ರಿಯಲ್ಲಿ ಮಲ್ಕೊಂಡಾಗ ಈ ಅವರ ಮನೆ ಹಿತ್ತಲದ ತಿಪ್ಪಿ ಒಳಗ ಅವ ಸೇವಾ ಮಾಡ್ತಿದ್ನಲ್ಲ ಅಪ್ಪ ಅಮೋಘ ಸಿದ್ದೇಶ್ವರರು, ಅವರು ಪಂಚಾಕ್ಷರಿ ಮಂತ್ರವನ್ನು ಪಠಣ ಮಾಡುತ್ತಿರುವುದು ಆಕೆಗೆ ತಂಗಾಳಿ ಬೀಸ್ತಾ ಇತ್ತು. ಆ ಶಬ್ದ ಇಂಪಾಗಿ ಕೇಳಿಸ್ತಾ ಇತ್ತು. ಸೇವಾ ಮಾಡುತ್ತಿದ್ದ. ಹೆಂಗ್ ಸೇವಾ ಮಾಡುತ್ತಿದ್ದ ಅನ್ನೋದು ಒಂದಿಷ್ಟು ಹಾಡ್ತೀನಿ. ಮಾಯಿ ಮಕಣಾಪುರದಾಗ ಗುರುವಿನ ಶಿವಸ್ಥಾನ ಭಕ್ತಿ ಮಾಡೋ, ಬೆಳತನದಿಂದ
ಬೆಳತನ ಮಾಯಿ ಮಕಣಾಪುರದಾಗ ಶಿವನ ಶಿವಸ್ಥಾನ ಭಕ್ತಿ ಮಾಡೋ ಬೆಳತನ ಪಂಚಭೂತದ ಪಿಂಡಾಣ ಅದರೊಳ ಸೇರಿಸಿ ಇಟ್ಟನೋ ಪಂಚಪ್ರಾಣ ಪಂಚಭೂತದ ಪಿಂಡಾಣ ಅದರೊಳ ಸೇರಿಸಿ ಇಟ್ಟನೋ ಪಂಚಪ್ರಾಣ ಅಂದೋ ಸಾವಧಾನ ಮಾಡೋ ನಾಲ್ಕು ಧಾಮ ಅಂದೋ ಸಾವಧಾನ ಮಾಡೋ ನಾಲ್ಕು ಧಾಮ ನಿನ್ನ ಅವಿಷ ಕಳಿಯ ಬ್ಯಾಡೋ ಇನ ಕಾರಣ ಭಕ್ತಿ ಮಾಡೋ ಬೆಳತನ ನಿನ್ನ ಶರೀರ ಕಳಿಯ ಬ್ಯಾಡೋ ಇನ ಕಾರಣ ಭಕ್ತಿ ಮಾಡೋ ಬೆಳತನ ಮೂರ ಲೋಕಕ್ಕಧಿಪತಿ ಮುಕ್ಕಣ್ಣ ಜಗ ಎಲ್ಲ ತುಂಬ್ಯಾನೋ ಸಂಪೂರ್ಣ ಮೂರ ಲೋಕಕ್ಕ ಅಧಿಪತಿ ಮುಕ್ಕಣ್ಣ ಜಗ ಎಲ್ಲ ತುಂಬ್ಯಾನೋ ಸಂಪೂರ್ಣ ಎಂತ ಶಿವ ಶರಣ ಆದೋವರ ಕರ್ಣ ಎಂಥ ಶಿವ ಶರಣ ಆದೋವರ ಕರ್ಣ ನಿನ್ನ ಸೇವಾ ಮಾಡಿದರ ಜನ್ಮ ಉದ್ಧರಣ ಭಕ್ತಿ ಮಾಡೋ ಬೆಳತನ ಗುರುವಿನ ಪೂಜಾ ಮಾಡಿದರ ಜನ್ಮ ಉದ್ಧರಣ ಭಕ್ತಿ ಮಾಡೋ ಬೆಳತನ ಶಿವನಾಳ ಸಿದ್ಧವೋ ಗೆಣ್ಣ ಭಕ್ತಿ ಮಾಡ್ಯನ ಯೋಗಿಯಮ್ಮಣ್ಣ ಗುರುವಿನ ಪಡದಾನ ಮರ್ತ್ಯಕ ನಡೆದಾನ ಗುರುವಿನ ಪಡದಾನ ಭೂಲೋಕಕ ನಡೆದಾನ ಸೋಮ ಲಿಂಗನ ಧರಣಿಗೆ ಇಳಶಾನ ಭಕ್ತಿ ಮಾಡೋ ಬೆಳತನ ಸೋಮಲಿಂಗಗ ಧರಣಿಗೆ ಇಳಶಾನ ಭಕ್ತಿ ಮಾಡೋ ಬೆಳತನ ತ್ರಿನೇತ್ರ ತ್ರಿಶೂಲ ನಂದಿ ವಾಹನ ಹಣಿಯಲ್ಲಿ ಚಂದ್ರನ ಕಿರಣ ತ್ರಿನೇತ್ರ ತ್ರಿಶೂಲ ನಂದಿ ವಾಹನ ಹಣಿಯಲ್ಲಿ ಚಂದ್ರನ ಕಿರಣ ಮಾಡವ ಪಾಲನ ಎಲ್ಲರ ರಕ್ಷಣ ಮಾಡವ ಪಾಲನ ನಮ್ಮ ನಿಮ್ಮ ರಕ್ಷಣ ನಂಬಿಗೆ ಇಟ್ಟ ದುಡಿದವ್ರ ಮನೆಯಾಗ ಇರ್ತಾನ ಭಕ್ತಿ ಮಾಡೋ ಬೆಳತನ ಶ್ರದ್ಧಾ ಇಟ್ಟು ದುಡಿದವ್ರ ಮನೆಯಾಗ ಇರ
ಬೆಳತನ ಭಕ್ತಿ ಮಾಡೋ ಬೆಳತನ. ಶಿವಪೂರ್ಕ ಇಳದ ಮೋಕಣ್ಣ ನಾಗರಾಯಿಗೆ ಕೊಟ್ಟೋ ಶಿರಿತನ. ಮಕಣ ಪೂರ್ಕ ಇಳದನೋ ಮುಕ್ಕಣ್ಣ ನಾಗರಾಯಿಗೆ ಕೊಟ್ಟೋ ಶಿರಿತನ. ಕಳೆದೋ ಬಡತನ ಕೊಟ್ಟೋ ದೌಳ್ತನ, ಕಳೆದೋ ಬಡತನ ಕೊಟ್ಟೋ ದೌಳ್ತನ. ಯೋಗಿ ಅಮ್ಮೋಗಿ ಗೂಡ ಮಾಡುನು ನೆಡತನ ಭಕ್ತಿ ಮಾಡೋ ಬೆಳತನ. ಸಾಧು ಅಮ್ಮೋಗಿ ಗೂಡ ಮಾಡನ ನೆಡತನ ಭಕ್ತಿ ಮಾಡೋ ಬೆಳತನ. ಮಾಯಿ ಮಕರ್ಣಪುರದಾಗ ಶಿವನ ಶಿವಸ್ಥಾನ ಭಕ್ತಿ ಮಾಡೋ ಬೆಳತನ. ಮಾಯಿ ಮಕರ್ಣಪುರದಾಗ ಗುರುವಿನ ಶಿವಸ್ಥಾನ ಭಕ್ತಿ ಮಾಡೋ ಬೆಳತನ. ಭಕ್ತಿ ಮಾಡೋ ಬೆಳತನ, ಸೇವೆ ಮಾಡೋ ಬೆಳತನ. ಜಯ ಮಂಗಲಂ ಜಯ ನಮ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ. ಕುಂತಾದೇವಿ ಮಾತಾ की जय. ಅಮೋಘ ಸಿದ್ಧೇಶ್ವರ ईश्वर महाराज की जय. ವೀರಮಲಕಾರ ಸಿದ್ಧೇಶ್ವರ ईश्वर महाराज की जय. ಹೊಡಿಲಾರದವರು महाराज की जय. ಒಳ್ಳೇದಾಗಲಿ ನಿಮಗೆಲ್ಲ. ಗುರು ಸೇವಾ ಅಷ್ಟ ಹಗರ್ ಸೇವಾ ಅಲ್ರಿ. ಮಳೆ ಬಿಸಿಲ ಗಾಳಿ ಎಲ್ಲ ಹೆದರ್ಸ್ಬೇಕಲ್ಲ. ಆಕೆ ಮಲ್ಕೊಂಡಿದ್ಲು, ನಿದ್ದೆಯಿಂದ ಎಚ್ಚತ್ತಾದ್ಲು ಅಮ್ಮ ಪದ್ಮಾವತಿ. ಎಚ್ಚತ್ತು ಎಂದೂ ಇಲ್ಲದ ಈ ಧ್ವನಿಯನ್ನ ಇಂಥ ಪವಿತ್ರವಾದಂಥ ಬ್ರಹ್ಮಿ ಮುಹೂರ್ತದಲ್ಲಿ, ಬ್ರಹ್ಮಿ ಮುಹೂರ್ತ ಅಂದರೆ 3 ಗಂಟೆ ಹಿಡ್ಕೊಂಡು 6 ಗಂಟೆ ತನಕ ಇರ್ತದ್ರಿ. 3 ಗಂಟೆ ಒಳಗಡೆನೂ ಇರೋದಿಲ್ಲ, 6 ಗಂಟೆ ಹೊರಗಡೆನೂ ಇರೋದಿಲ್ಲ. ಅದಕ್ಕೆ ಬ್ರಹ್ಮಿ ಮುಹೂರ್ತ ಅಂತ ಕರಿತಿರ್ತಾರೆ. ಅವಾಗಿನ ವಾತಾವರಣ ಇಷ್ಟು ಶುದ್ಧ ಇರ್ತದ್ರಿ. ಆ ಗಾಳಿ ಒಂದು 10 ನಿಮಿಷಕ್ಕೆ ನೀವು ನಡ್ಕೋತ ಬಂದ್ರಿ ಅಂದ್ರೆ ಬಹಳ ದೊಡ್ಡ ಆರೋಗ್ಯಕ್ಕೆ ಉಪಯೋಗ ಆಗ್ತದೆ. ಆ ಧ್ವನಿಯನ್ನು ಕೇಳಿ ಅಮ್ಮ ಹಗುರ ತಾಯಿ ಪಕ್ಕದಲ್ಲಿಂದ ಎದ್ಕೊಂಡು ದಿಡ್ಡಿ ಬಾಗಿಲಿಲೆ ಹೊರಗೆ ಬಂದು ನೋಡ್ತಾ ಇದ್ದಾಳೆ. ಶಾಲೆ ಕಾಲೇಜಕ್ಕೆ ಹೋಗ್ತಕ್ಕಂಥ ಮಕ್ಕಳಿಗೆ ಸ್ವಲ್ಪ ಅದು ಟೇಬಲ್ ಲೈಟ್ ಅಂತ ಇರ್ತದಲ್ಲ, ನೋಡಿರ್ಬಹುದು ತಾವು. ಹಿಂಗೆ ಕೆಳಗೆ ಮುಖ ಮಾಡಿ ಇರ್ತೈತಿ. ನಾವು ಎಷ್ಟು ಅಭ್ಯಾಸ ಮಾಡ್ತೀವೋ ಅಷ್ಟೇ ಬೆಳಕು ಬೀಳ್ತದೆ. ಅದಕ್ಕೆ ಟೇಬಲ್ ಲೈಟ್ ಅಂತಾರೆ. ಅಂಥ ಟೇಬಲ್ ಲೈಟಿನ ಬೆಳಕು ಬಿದ್ದಂಗೆ ಆ ತಿಪ್ಪಿ ಒಳಗೆ ಬಿದ್ದಿತ್ರಿ ಅದು ಬೆಳಕ. ಅಲ್ಲಿ ಬಂಗಾರದ ಜಡೆಗಳನ್ನು ಉಳತಕ್ಕಂಥ ಅತ್ಯಂತ ಮುಖದ ಕಳೆ, ದೇಹದ ತೇಜಸ್ಸು ಆ ಶಿವಲಿಂಗ. ಪೂಜಾ ನಡೆದಿತ್ತು. ಯೋಗಿ ಪುರುಷ ನೋಡಿದ್ಲು ಕಣ್ತುಂಬ. ಇದು ಕನಸವೋ ಮನಸ್ಸವೋ, ಎಂಥ ವಿಚಿತ್ರ ಸಂಗತಿ, ಎಂದೂ ಕಂಡಿಲ್ಲಲ್ಲ. ಹಾಗೇನೇ ಹಿಂಗದ್ದಕ್ಕೆ ಕೈ ಹಚ್ಕೊಂಡು
ಗೋಡೆಗೆ ನಿಂತು ವೀಕ್ಷಿಸ್ತಾ ಇದ್ದಳು, ನೋಡ್ತಾ ಇದ್ಲು ಈತನ ಪೂಜೆ ಸಮರಸ. ಸೋಮಲಿಂಗನಲ್ಲಿ ಒಂದಾಗಿದ್ದ ಮೋಕ್ಷಿದ್ದೇಶ್ವರರು ಜಲಮಜ್ಜಲ, ಶುದ್ಧೋದಕ, ಪಂಚಾಮೃತ ಎಲ್ಲವೂ ಮಜ್ಜಲ್ ಮಾಡುತ್ತಿದ್ದ, ಭಸ್ಮಾದಿಗಳ ಲೇಪನ ಮಾಡುತ್ತಿದ್ದ, ಪುಷ್ಪಗಳನ್ನು ಇರಿಸ್ತಾ ಇದ್ದ, ಆ ಬಳಿಕ ಪೂಜಾ ಮಾಡುತ್ತಿದ್ದ, ಬಾಯಿಲೆ ಸ್ತೋತ್ರ ಅಂತಿದ್ದ. ಹರನಾಮವನ್ನು ಬಿಡದೆ ಜಪಿಸಬಲ್ಲವರ ಭವಮರಣ ಮಾಯ ಕರ್ಮ ಮಲಪಾಶ ಬಂದ ಬಹುದುರಿತ ಸಂಸಾರ ಸಂತಾಪ ಸಂಚವಳಿದು ವರಭೋಗ ಮೋಕ್ಷ ಬಬುದು. ಪರಮಾತ್ಮನ 108 ನಾಮಾವಳಿಗಳು ಪಠಿಸ್ತಾ ಇದ್ದ. ಇಂಪಾದ ಧನೆ, ಬೀಸುವ ತಂಗಾಳಿ, ಆ ಪ್ರಕಾಶ ಶಿವಲಿಂಗ ನೋಡಿ ನಾನು ಹ್ಯಾಗ ಬಂದೆ, ಎಲ್ಲಿಂದ ಬಂದೆ, ಎಲ್ಲಿ ನಿಂತೀನಿ ಅನ್ನುವುದನ್ನು ಪದ್ಮಾವತಿ ಮರೆತು ಆ ಯೋಗಿ ಪುರುಷನನ್ನು ಕಡಬಡಿಯದೇ ನೋಡ್ತಾ ಇದ್ದಾಳೆ. ಕಣ್ಣಿನ ಎವೆಯಿಕ್ಕದೆ ನೋಡ್ತಾ ಇದ್ದಾಳೆ. ಎಂಥ ಸೌಂದರ್ಯ ತುಂಬಿದ ಆ ದೇವ ಏನೀ ಭೂಮಿಗೆ ಎಂಥ ಪುರುಷನನ್ನು ಕಳಿಸ್ಕೊಟ್ನಲ್ಲ. ಓಹೋ, ನನ್ನ ಸುದೈವ. ಹಾಗೇನಾದರೂ ಪ್ರತ್ಯಕ್ಷವಾಗಿ ಇವರು ಯೋಗ ಋಷಿಗಳಿದ್ರೆ ಇಂಥವರ ಜೊತೆಯಲ್ಲೇ ಲಗ್ನ ಆಗಬೇಕು, ಇಂಥವ್ರ ಜೊತೆ ಲಗ್ನ ಆಗಬೇಕು, ಇವರ ಜೊತೆಯಲ್ಲಿ ನನ್ನ ಪ್ರಪಂಚದ ಜೀವನದ ಸವಿಸುಖವನ್ನು ಹಂಚ್ಕೊಳ್ಬೇಕು ಅಂಥೇಳಿ ಸಂಕಲ್ಪ ಮಾಡ್ತಾ ಇದ್ದಾಳೆ. ಅಮ್ಮ, ನಮ್ಮ ಸಂಸಾರಕ್ಕೆ ಅವ್ರ ಸಂಸಾರಕ್ಕೆ ಸ್ವಲ್ಪ ಬದಲದು. ನಮ್ಮ ಸಂಸಾರ ಭೋಗ ಸಂಸಾರ, ಅವ್ರ ಸಂಸಾರ ಯೋಗ ಸಂಸಾರ. ನಮ್ಮ ಪ್ರಪಂಚ ಇದು ಸಾಮಾನ್ಯ ಪ್ರಪಂಚ, ಅವರ ಪ್ರಪಂಚ ದಿವ್ಯ ಪ್ರಪಂಚ. ದಿವ್ಯ ಪ್ರಪಂಚ ಹಿಂಗ ನೋಡಿ ಅವರು ಪೂಜಾ ಮುಗೀತು, ಸ್ತೋತ್ರ ಮುಗೀತು, ಶಂಕನಾದ ಗಂಟನಾದ ಮುಗೀತು. ಹೆಗಲಿಗೆ ಜಾಡಿ ಹೊತ್ತ ಆಕಾಶದಲ್ಲಿ ಮಿನುಗುವ ಚಂದ್ರನ ಹಾಗೆ ಶೀತಾಳ ಬಿಂದಿಗೆ ಹೊಳಿತಿತ್ತು. ಹಗಲಿ ಮ್ಯಾಗಿಟ್ಕಂಡು ಯೋಗಿ ಪುರುಷ ಹೊರಟ, ಕತ್ತಲಾಯಿತು, ಲಿಂಗ ತಿಪ್ಪಿಯೊಳಗ ಮಾಯಾಯಿತು. ಹಗೋರ ಮನೆಗೆ ಬಂದು ತಾಯಿ ಪಕ್ಕದಲ್ಲಿ ಮಲ್ಕಂಡ್ಳು. ಹೀಗೆ ದಿನನಿತ್ಯಕ್ಕೆ ರೂಢಿನ ಬಿತ್ತು ಅಂಥವ್ರ ದರ್ಶನ ಮಾಡಬೇಕು, ಅವ್ರನ್ನ ಕಣ್ಣು ತುಂಬ ನೋಡಬೇಕು. ಬಸವಣ್ಣವರಂದಾಗ ಎನ್ನ ನಯನದಲ್ಲಿ ನಿನ್ನ ಮೂರ್ತಿ ತುಂಬಿ, ಕೂಡಲ ಸಂಗಮ ದೇವ ಎನ್ನ ಕಿವಿಯಲ್ಲಿ ನಿನ್ನ ಕೀರುತು ತುಂಬಿ, ಎನ್ನ ಮನದಲ್ಲಿ ನಿನ್ನ ನೆನಹು ತುಂಬಿ ಅಂತ ಹೆಂಗ ಪ್ರಾರ್ಥನಾ ಮಾಡಿದ ಹಂಗ ಪದ್ಮಾವತಿ ಅಂತಾಳ. ಯೋಗಿ ಪುರುಷ ನಿನ್ನ ಚಿತ್ರವನ್ನು, ನಿನ್ನ ರೂಪವನ್ನು, ನಿನ್ನ ತೇಜಸ್ಸು ಅದು ನನ್ನ ಕಣ್ಣೊಳಗೆ ಸದಾ ತುಂಬಲಿ, ಸದಾ ತುಂಬಲಿ. ಕವಿರತ್ನ ಕಾಳಿದಾಸರೊಳಗೆ ಡಾಕ್ಟರ್ ರಾಜ್ಕುಮಾರ್ ಒಂದು ಹಾಡದ, ಸದಾ ಕಣ್ಣಲಿ ಪ್ರಣಯದ ಕವಿತೆ ಹಾಡುವೆ, ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ ಹಾಡದವ. ಅದು ಸಾಮಾನ್ಯ ಪ್ರೀತಿ ತಲೆಯೊಳಗಿರಲಿ. ಅವ ಹಾಡಿದ್ದು ಸಾಮಾನ್ಯ ಪ್ರೀತಿ, ಇದು ಅಮರ ಪ್ರೀತಿ. ಅಮರ ಪ್ರೀತಿ ಅಂದ್ರೆ ಕೊಡೋದು, ತಗೊಳ್ಳೋದು, ಬಂಗಾರ, ಒಡವೆ, ವಸ್ತ್ರ, ಸುಖ, ದುಃಖಗಳ ಬಯಸದೇ ಇರತಕ್ಕಂಥದ್ದು. ಹಂಗೆ ನೀವಿರಲ್ಲ. ಮಗಲನಕ್ಕೆ ಒಂದಿಷ್ಟು ಗುಂಡು ಮಾಡ್ಕೊಂಡು ಬಂದಳಂದ್ರೆ ಗಂಡಗೆ ನೀವು ಗುಂಡೆ ಮಾಡ್ತೀರಿ. ಆ ಊಟಕ್ಕೆ ಬರಬೇಕು ಅತ್ ಹಿಂಗೆ ಮೂಗು ಏರಿಸಿದ್ರಿ ಅಂದ್ರೆ ಅವ ಅರ್ಧ ಢಿಲ್ಲನೇ ಆತಾನ. ಯಾಕೆ ಏನಾಗ್ಯದ, ಏನು ಸುಡುಗಾಡಾಗ್ಯದ. ನಳ್ಳಿಕ್ಕೆ ಬಂದು 7 ವರ್ಷ ಆಯಿತು. ಕೊಳ್ಳಾಗ ಒಂದು ಕರಿದು ಗುಂಡಿಲ್ಲ, ಕೆಂಪು ಗುಂಡಿಲ್ಲ. ಅವ ನೋಡು ಮೊನ್ನೆ 3 ತಿಂಗಳಾಗಿಲ್ಲ.
ಏನು ಮಾಡಿಸ್ಕೊಂಡು ಬಂದಾನ ಅಂತ ಹಿಂಗೆ ನಮ್ಮ ಜಗಳ ನಡೀತಿರ್ತಾವ. ಕಾರಣ ಅಂದ್ರೇನು? ಅಲ್ಪ ಸುಖ. ಆದರೆ ಅಮರ ಸುಖ ಅದರೊಳಗಿಲ್ಲ. ಗಂಡ ಅವನ ಸುಖ ಕೊಡೋದು ಜಗತ್ತಿನಾಗ ಯಾರಿಗಾಗಲ್ಲ. ಅವ ಕೊಟ್ಟ ಸೌಭಾಗ್ಯ ಜಗತ್ತಿನೊಳಗೆ ಯಾರಿಗೂ ಕೊಡಕ್ಕಾಗಲ್ಲ. ಯಾವ ಅಂಗಡಿಯಾಗೂ ಸಿಗುವುದಿಲ್ಲ. ವ್ಯಾಪಾರಕ್ಕೆ ಮಾಡಕ್ಕೆ ಬರುವುದಿಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು ಜೀವನದೊಳಗೆ. ಅದು ಅರ್ಥ ಆಯ್ತಂದ್ರೆ ನಿಮಗೆ ಅಳುವನೇ ಇಲ್ಲ. ಯವ ನಕ್ಕೋತ ಇರ್ತೀರಿ ನೀವು. ಭಾಳ ಚಲೋ ಹೇಳ್ತೀವಪ್ಪ, ಹಿಂಗೆ ಮಾಡಿ ಯಾರಿಗಾರಿ ತರ್ಲಾರ್ದಂಗೆ ಮಾಡಿ ನಮ್ಗೇನು ಮಾಡೋದು? ಮನಾರ್ ತಂದು ಹಾಕಲಿ, ನಾವು ಕಾರುಣ್ಯತಿಗೆ ಹಾಕದಂಗೆ ನಮಗೇನು ಬೇಡಾಗ್ಯದ. ಸುಖದ ಮಾತು ಹೇಳಕತ್ತೀನಿ. ಪದ್ಮಾವತಿ ಎಂಥ ಸುಖ ಬಯಸ್ಸಳಂದ್ರೆ ಯೋಗ ಸುಖ ಬಯಸ್ಸಳ. ಬಂದು ಮಲ್ಕೊಂಡ್ಳು. ಹಿಂಗ ಪ್ರತಿನಿತ್ಯ ಹೋಗ್ತಿದ್ಲು. ಒಂದು ಸಲ ಅವನ ಅಣ್ಣನ ಹೆಂಡ್ತಿ ನೋಡಲಂತಿಕಿ ಹೋಗೋದು. ನೋಡಿದ ಒಳಕಕಿಗೆ ಒಂದಿನ ನೋಡಿದ್ಲಿಕ್ಕೆ ಏನಾರೇ ಹೋಗ್ತಿರ್ಬೇಕು, ಮಧ್ಯದಲ್ಲಿ ಸ್ವಲ್ಪ ಕಾಲು ಮಾಡ್ಲಿಕ್ಕೆ ಹಿಂಗಿರ್ತದ, ಹೋಗಿರ್ಬೇಕಂತ ಅಂದ್ಲು. ಹಂಗನ 2 ದಿನ ನೋಡಿದ್ಳು, 3 ದಿನ ನೋಡಿದ್ಳು, 6 ದಿನ ನೋಡಿದ್ಳು. ಇಷ್ಟ ಟೈಮ್ಗೆ ಇಷ್ಟ ಎದ್ದು ಹೋಗ್ತಾಳ. ಅಂದ ಒಳಕ್ಕೆ ಸಣ್ಣ ಹುಡುಗಿ, ಇದೇನು ದೊಡ್ಡ ಗೌರವಾನ್ವಿತವಾದಂಥ ಮನಿತನ. 7 ಊರೆಲ್ಲ ಹಾಕೋದುಗಳು ದಾಟಂಗಿಲ್ಲ. ಅಂಥವ್ರ ಮಗಳಾಗಿ ಈ ರಾತ್ರಿ ಹೋಗ್ತಾಳಂತಂದ್ರೆ ನಮ್ಮ ಮಾವನ ಅಪಮಾನ ಆಗಂಗದಂಥೇಳಿ ಪದ್ಮಾವತಿ ಹೋಗಿ ಒಳಗೆ ಬರ್ತಿದ್ಲು. ಆ ಹಿಂದಿನ ಬಾಗಿಲಕ್ಕೆ ಹೋಗಿ ನಿಂತಿದ್ಲಿಕ್ಕೆ ಕೈ ಹಿಡಿದಳು. ತಂಗಿ, ನಿಮ್ಮ ತಾಯಿ ನಾಗಬಾಯಿ ಬೇರೆ ಅಲ್ಲ, ನಾನೂ ಬೇರೆ ಅಲ್ಲ. ನನ್ನ ಮುಂದೆ ನಿಜ ಹೇಳ್ತೀಯ ಮಗ? ಎಲ್ಲಿ ಹೋಗಿದ್ಯಮ್ಮ ನೀ ರಾತ್ರಿ? ಎಲ್ಲಿ ಹೋಗಿ ತಾಯಿ? ಹೆಣ್ಮಕ್ಳು ರಾತ್ರಿ ಒಬ್ಬಟ್ಟಿಗೆ ಆಗಿ ಇಲ್ಲಿ ಹೋಗ್ಬಾರ್ದಮ್ಮ. ಇದು ಹೆಣ್ಣಿನ ವೈಶಿಷ್ಟ್ಯ ಮಗು. ಅದಕ್ಕೆ ನೀವು ಒಂದೇ ದಿನಕ್ಕೆ ನಾ ಕೇಳಿಲ್ಲ, 6 ದಿನ ಪರೀಕ್ಷೆ ಮಾಡಿದೆ. ಆದರೆ ಹಂಗೆ ಹಿಂಗಂತ ವಿಚಾರ ಮಾಡಿದೆ. ಇವತ್ತು ಪರೀಕ್ಷೆ ಮಾಡಬೇಕಂತ ಬಂದಿದ್ನಮ್ಮ. ಯಾಕಂದ್ರೆ ದೊಡ್ಡ ಮನಿತನ. ನಿಮ್ಮಪ್ಪವರು 7 ಗೌಡ್ರು. ಹೌದು ಅಲ್ಲ ನ್ಯಾಯ ಹೇಳ? ಅನೇಕ ಹಳ್ಳಿಗಳ ಶಿರ್ಕ್ಯಾನಹಟ್ಟಿ, ಗುಂದ್ಯಾನಹಟ್ಟಿ, ಮಂಗ್ಯಾನಹಟ್ಟಿ, ಶಿವಪಾದಹಟ್ಟಿ, ಶಿವಪುರ, ಇವೆಲ್ಲ ಅವ್ರ ಕಡೆ ಅನೇಕ 100 ಜನ ಬರ್ತಿರ್ತಾರೆ. ನಿನ್ನದು ಏನಾದರೂ ಇಂಥ ಸಣ್ಣತನ ಆಯಿತು ಅಂತಂದರೆ, ಅಮ್ಮ ನೀ ಹೆಣ್ಣಾಗಿ ಹುಟ್ಟಿದ್ದು ನಿಷ್ಫಲ ಆಗ್ತದೆ ತಂಗಿ. ಯಾರಿಲ್ಲ, ನಾನು ಯಾರ ಮುಂದೆ ಹೇಳಲ್ಲ. ನಾನು ನಿನ್ನೆ ಹಾಗೆ ಹೆಣ್ಣಲ್ವಾ? ನನ್ನ ಮಾನಪಮಾನ ಆದ್ರೆ ಅಷ್ಟೇ, ನಿನ್ನ ಮಾನ ಆದ್ರೂ ಅಷ್ಟೇ. ನನ್ನ ಗಂಡನ ತಂಗಿ ಅಥವಾ ಅಕ್ಕ ಅಂತೇಳಿ ತಿಳ್ಕೊಂಡು ನಾನು ನಿನಗೆ ಇದು ಹೇಳಕತ್ತಿಲ್ಲ. ನನ್ನ ಹೊಟ್ಟೆಯಿಂದ ಹುಟ್ಟಿದ ಮಗಳಂತ ಹೇಳಕತ್ತೀನಿ. ನಿಜ ಹೇಳು ಅಂದ್ಲು. ಏನು ಹೇಳಬೇಕ್ರಿ ಪದ್ಮಾವತಿ? ಸಿದ್ಧನಾಟಿ ಶಿವನೇ ಬಲ್ಲ, ಕುಲ್ಲಮಾನವರಿಗೆ ತಿಳಿಯುವುದಲ್ಲ. ಪದ್ಮಾವತಿ ಅಂದಳು, ಕರೆ ಹೇಳಿದ್ರೆ ಒಪ್ತಾಳೋ ಇಲ್ಲ ಅದು. ಆದ್ರೆ ನಾ ಮನುಷ್ಯಳಾಗಿದ್ದೀನಿ. ದೇವರು ನನಗಿಂತ ಜನ್ಮ ಕೊಟ್ಟಿದ್ದಾನೆ. ಮನುಷ್ಯ ಸುಳ್ಳು ಮಾತಾಡಬಾರದು ಅಂತ ಶ್ರುತಿ ಅದ, ಪ್ರಮಾಣ ಅದ. ಹೀಗಿದ್ದು ನಾನು ಸುಳ್ಳು ಮಾತಾಡೋದು ಉಚಿತ ಅಲ್ಲ. ಬೇಕಾದಾಗಲಿ ಪ್ರಾಣ ಹೋಗಲಿ, ನನ್ನ ಲೈಫ್ ಎಲ್ಲ ಹಾಳಾಗಲಿ ಪರವಾಗಿಲ್ಲ, ಇದ್ದುದ್ದೇ ಹೇಳಬೇಕಂದ್ಲಿಕ್ಕೆ. ಅತ್ತಿಗೆ, ನೀನು ಮಾಡಿಕೊಂಡಂಥ ಸಂಶಯ ನೀ ತಿಳ್ಕೊಂಡದ್ದು ನಾ ಹಾಗಿಲ್ಲ ಅಂದಳಕ್ಕೆ. ನೋಡಮ್ಮ, 1 ತಿಂಗಳ 15 ದಿನಗಳ ಹಿಂದೆ ಅಮ್ಮನ ಪಕ್ಕದಲ್ಲಿ ಮಲಗಿದ್ದೆ. ನಮ್ಮ ಹಿತ್ತಲ ದೊಡ್ಡಿ ಒಳಗೆ ಓಂ ನಮಃ ಶಿವಾಯ ಹಿಂಗೆ ಶಬ್ದ ಬರ್ತಿತ್ತು. ನಾನೆಂದೂ ಕೇಳಿಲ್ಲ ಕಿವಿಲೆ. ಎಲ್ಲಿಂದ ಬರ್ತೈತಿ ಅಂತ ನಾನು ಎದ್ದೆ. ಹಿತ್ತಲ ದೊಡ್ಡಿ ತೆರೆದೆ. ಬಂಗಾರದ ಬೆಳಕು ಚೆಲ್ಲಿತ್ತು. ಅದರಲ್ಲಿ ಕಪ್ಪು ಕಪ್ಪಾದ ಶಿವಲಿಂಗ ಮೂಡಿತ್ತು. ದೇವಲೋಕದ ಪುರುಷನೋ, ಇಂದ್ರಲೋಕದ ಪುರುಷನೋ, ಚಂದ್ರಲೋಕದ ಪುರುಷನೋ, ಗಂಧರ್ವ ಲೋಕದ ಪುರುಷನೋ, ಪಾತಾಳ ಲೋಕದ ಪುರುಷನೋ,
ನಾಗಲೋಕದ ಪುರುಷನು. ಅಮ್ಮ, ನಾನು ಅವನಿಗೆ ಹೇಳಕ್ಕೆ ಸಾಧ್ಯ ಇಲ್ಲ. ನನ್ನಂತ ಈ ನಾಲ್ಗಿಯಿಂದ ಅವನ ರೂಪ, ಲಾವಣ್ಯ, ಅವನ ವರ್ಣನ, ಅವನ ಯೋಗ ಸ್ಥಿತಿ ನೋಡಿದ್ರೆ ನನಗೆ ಹೇಳಕ್ಕಾಗಲ್ಲ ತಾಯಿ. ಆದ್ದರಿಂದ ಅಂಥ ಪುರುಷನೊಬ್ಬ ಬಂದು ಹೆಗಲ ಮ್ಯಾಗ ಮೂರಿಣಿನ ಚಾಡಿಯದ, ಬಗಲಿಗೆ ಭಂಡಾರ ಚೀಲದ, ಕೈಯೊಳಗ ನಾಗ ಬೆತ್ತದ, ಜಟಜೂಟದ ಹರಿಯದಾನ್, ವಿಶಾಲವಾದಂಥ ಹಣೆ ಮೇಲೆ ತ್ರಿಪುಂಡ ಧಾರಣ ಭಸ್ಮ, ಮಧ್ಯದಲ್ಲಿ ಭಂಡಾರ, ಪರಶಿವನ ಉರಿ ನೇತ್ರದಂತೆ ಜಗಜಗ ಹೊಳಿತಾ ಇದೆ. ಅಂತಪ್ಪ ಪುರುಷ ಇಲ್ಲಿ ಶಿವಲಿಂಗದ ಪೂಜೆಯನ್ನು ಮಾಡುತ್ತಿರುವುದು ನೋಡ್ತಾ ಇದ್ದೆ ತಾಯಿ. ಇದನ್ನು ಬಿಟ್ಟು ನಾನೇನಾದರೂ ಈ ಕಣ್ಣಿನಿಂದ ಕಂಡಿದ್ದೆ ಆದರೆ ನನ್ನ ಕಣ್ಣು ಇವತ್ತೇ ಕುರುಡಾಗಲಿ, ಇವತ್ತೇ ನನ್ನ ಕಣ್ಣು ಹೋಗಲಿ ತಾಯಿ. ನಿನ್ನ ಪಾದ ಸಾಕ್ಷಿಗೆ ಹೇಳ್ತೀನಿ ತಾಯಿ. ಅಣ್ಣನೇ ಹೆಂಡತಿ ಅಂದರೆ ನನ್ನ ತಾಯಿ ನಾಗಮ್ಮನಿಗಿಂತಲೂ ಶ್ರೇಷ್ಠಮ್ಮ. ನನ್ನ ಬಗ್ಗೆ ನೀ ಇಷ್ಟು ಮಾಡ್ತಿ ಅಂದರೆ ನನ್ನ ಪ್ರಮಾಣ ಮಾಡಿ ಹೇಳ್ತೀನಿ ಬೇ. ಒಂದು ವೇಳೆ ನನ್ನ ಮಾತಿನ ಮೇಲೆ ವಿಶ್ವಾಸ ಇದ್ದಿದ್ರೆ ನಾಳೆ ಮಧ್ಯರಾತ್ರಿ ನಿನ್ನನ್ನು ಎಬ್ಬಿಸ್ತೀನಿ, ನನ್ನ ಜೊತೆ ಗೂಡಿ ಬನ್ನಿ. ಆ ಪರೋಕ್ಷ ನೋಡಿ ಸತ್ಯ ಇದ್ರೆ ನನ್ನನ್ನು ಆಶೀರ್ವಾದ ಮಾಡು. ಇಲ್ಲಾಂದ್ರೆ ಅದ ರಾತ್ರಿಯೊಳಗ ನನ್ನನ್ನು ಕುಡುಗೋಲು ತಗೊಂಡು ಕುತ್ತಿಗೆ ಶಿರಚ್ಛೇದನ ಮಾಡಿ ತಿಪ್ಪ್ಯಾಗ ಹೋಗುದು ಬಿಡು ಹೇಳಿದ್ಲು. ಆಕೆಗೊಂದು ಕಡೆ ಸಂತೋಷ, ಒಂದು ಕಡೆ ದುಃಖ. ಆದರೂ ಆಕೆಗಿನ್ನ ಸಂಶಯ ಹೋಗ್ತಾ ಇಲ್ಲ. ಹಿಂಗೆಷ್ಟೋ ತಿಪ್ಪಲಿ ಹೇಳತ್ತಾ ಅಂತ ಒಂದು ಮನಸ್ಸು ಅಂತಿತ್ತು. ಆದರೂ ಅದನ್ನು ಪರೀಕ್ಷೆ ಮಾಡಬೇಕಂಥೇಳಿ ನಾ ಅತ್ತಿಗೆ ಆತಾತು ನಡಿಯಮ್ಮ ಅಂತ ಕರ್ಕೊಂಡೋಗಿ ಮಲ್ಕೊಂಡ್ಳು. ಟೈಮ್ ಆಗಿ ಅದು ಬೀಳ್ದೇನ್ರಿ? ಯವ್ವ ಪಕ್ಕ ಅನ್ರಿ, ಯವ್ವ ಜಗ್ಗಿಲಿ ಅನ್ರಿ. ಜಗಳ ಹತ್ತಂದ್ರೆ ಇಷ್ಟು ಸಾವಕಾಶ ಹತ್ತಿರಿ ಏನು? ಈಗ ಹೀಗೆ ದಿನ ಹ್ಯಾಂಗ್ ಹೋಯ್ತು ಗೊತ್ತಾಗಲಿಲ್ಲ. ಯಾರಿಗಿರಿ? ಕೃಷ್ಣಪ್ಪನ ಧರ್ಮ ಪತ್ನಿಗೆ. ಹಗಲೆಲ್ಲ ನೋಡ್ದಾಗ ಹೋತ್ರಿ, ರಾತ್ರಿ ನಿದ್ರನ ಬರಲಿಲ್ಲ. ಯಾವಾಗ ಈಕೆ ಅವಸ್ಥಳ ದಾರಿ ಕಾಯ್ತಾ ಇದ್ಲು, ಆ ಅಮ್ಮನ ಪಕ್ಕದಾಗ ಬಿಟ್ಟು ಅತ್ತಿಗೆ ಪಕ್ಕದಾಗ ಮಲಗಿದ್ಲು. ಅವರ ಪಂಚಾಕ್ಷರಿ ಮಂತ್ರದ ಘೋಷಣೆ, ಇಂಪಾದ ಸ್ವರ. ಅದು ಎಂಥ ಸ್ವರಪ್ಪ! ಭಗವಂತನ ಅನುರಾಗ, ದೇವನಲ್ಲಿ ಬೆರೆತಿರ್ತಕ್ಕಂಥದ್ದು. ಬಸವಣ್ಣವ್ರು ಹೇಳ್ದಂಗ, ನೀ ನುಡಿದರೆ ಲಿಂಗ ಮೆಚ್ಚಿ ಅಹುದಹುದನ್ನಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ಧೃಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ಸಂಗಮ ದೇವ, ನೀ ನುಡಿದರೆ ನೀ ಮೆಚ್ಚಿ ಅಹುದಹುದನ್ನಬೇಕು. ಲಿಂಗದೊಳಗಿಂದ ಎದ್ದು ಬರಬೇಕು, ಕೋಳರು ಕುಳುಗುಸಿನಂಗ ಹಾಲು ಕೊಡಬೇಕು, ಗುಡ್ಡಾಪುರ ದಾನಮ್ಮನಂಗ ಕಬ್ಬು ತಿನ್ನಬೇಕು. ಕಲ್ಲಿನ ಬಸವಣ್ಣ ಎದ್ರು ಹಗುರ ಯಾರಿಗೂ ಸದ್ದು ಗದ್ದಲಾಗದಂತೆ ಹಿತ್ತಲದ ಕದ ತೆರೆದು ಋಷಿವರ್ಯ ಸೇವಾ ನಡೆದಿತ್ತು. ಏನು ಗಂಟಿ ಝಂಗಟಿ, ಲಿಂಗದ ಮೇಲೆ ಬಂಗಾರದ ಬೆಳಕ. ಅಮೋಘ ಸಿದ್ದೇಶ್ವರ ಮಂತ್ರ ಪಠಿಸುತ್ತ ಪತ್ರಿಯೇರಿಸಿದ್ದ. ತ್ರಿದಲಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಸಮರ್ಪಣಂ. ಹಿಂಗನ್ಕೋತು ಪುಷ್ಪ ಏರಿಸಿದ್ದ, ಪತ್ರಿ ಏರಿಸಿದ್ದ. ಪೂಜಾ ಮುಗಿಸದ. ನೋಡಿದ್ಲು ಅತಿಗೆಮ್ಮ, ಗಾಬರಿ ಆದ್ಲು, ಆಶ್ಚರ್ಯ ಆದ್ಲು. ಆದರೆ
ಬಾಯಿಲೆ ಶಬ್ದನ ಬರವಲ್ದು, ನಿಶಬ್ದಳಾದಳು. ಪೂಜಾ ಮಾಡಿದ, ಮುಗೀತು, ಕತ್ತಲಾಯಿತು, ರೂಪ ಬದಲಾಯಿತು. ಅತ್ತಿಗೆ, ಅತ್ತಿಗೆಮ್ಮ ನೋಡಿದ್ದೀರಾ, ನೋಡಿದ್ದೀರಾ ತಾಯಿ, ನಿನ್ನ ಮೇಲೆ ನಾನು ಸಣ್ಣ ಬುದ್ಧಿ ಮಾಡಿಕೊಂಡು ಏನೇನೋ ಶಬ್ದಗಳನ್ನು ಮನುಷ್ಯನೊಳಗೆ ಮಾಡಿಕೊಂಡಿದ್ದೀಯ ತಾಯಿ. ನನ್ನ ಹೇಸಿ ಹೊಲಸು ಮನುಷ್ಯಗೆ ಬೆಂಕಿ ಹಾಕ. ನಿನ್ನಂಥ ಪಾತಿವರಿತ್ಯ, ನಿನ್ನಂಥ ಸದ್ಗುಣಶಾಲಿ, ನಿನ್ನಂಥ ಪವಿತ್ರಳು ಈ ಜಗತ್ತಿನೊಳಗೆ ನಮ್ಮ ಮಕ್ಕಳು ಕಾಣ್ತೀನೋ ಹಾಗೆ ಹೋಗ್ತೀನೋ ತಾಯಿ, ನನಗೆ ಕ್ಷಮಾ ಮಾಡು ಅಂತ ಪದ್ಮಾವತಿ ಕಾಲಿಗೆ ಹಾಕಿ ಬೀಳ್ತಾಳೆ. ಅತ್ತೆಗೆ ನಾದೀನೇರು ಮನೆಯೊಳಗೆ ಬಂದು ಮಲ್ಕೊಂಡಾರ್ರಿ. ಅಮೋಘ ಸಿದ್ದೇಶ್ವರ ಗುರು ಸೇವಾ ಮಾಡಿ ಹೋಗ್ಯಾನ್ರಿ. ನಾಳೆ ನಾಗರಾಯಗೌಡರಲ್ಲಿರ್ತಕ್ಕಂಥ ಸಂಪತ್ತಿನ ಮದದಿಂದ ಅವ ಏನೇನು ಮಾಡ್ತಾನೆ ಅನ್ನೋದನ್ನು ನೋಡೋಣ. ಅದು ಮತ್ತೆ ನಾಳೆ ಚಿಂತನೆ ಮಾಡೋಣ. ನಿಮ್ಮೆಲ್ಲರಿಗೂ ಅಮ್ಮ ಕುಂತಾದೇವಿ, ಅಮೋಘ ಸಿದ್ದೇಶ್ವರ, ಮಕಣಾಪುರದ ಗುರು ಸೋಮಲಿಂಗ, ಪಾಂಡುರಂಗ ಮಹಾದೇವ, ವಿಠ್ಠಲ ನಿಮಗೆಲ್ಲ ಚಲೋದು ಮಾಡಲಿ ಅಂತ ನಾ ಹಾರೈಸ್ತೀನಿ ರೀ. ಜಗತ್ತಿನೊಳಗೆ ಕೊಂತೇವು ನಂಗೆ ಸಕುಬಾಯಿ ಹಂಗೆ ಕಷ್ಟ ಯಾರೂ ಅನುಭವಿಸಿಲ್ಲ. ಸಕು ಗಂಡ ಮನೆಯಾಗಿದ್ದಾಗ ತವ್ರ ಮನೆಯವರು 12 ವರ್ಷ ಹೋಗ್ಲಿಲ್ಲತ್ರಿ. ಅವ್ರ ಮನೆಯದು ಸಂಸ್ಕಾರ ನೋಡಿ ಹೋದ್ರೆ ಹೊಡಿತಿದ್ರಂತ್ರಿ ಅಣ್ಣಗ ತಾಯಿ ತಂದಿಗದವ್ರು. ಹಾಗಾಗಿ ಒಬ್ಬರು ಹೋಗ್ತಿಲ್ಲ. ಆದರೆ ಆಕೆ ಎಷ್ಟು ಕೆಲಸ ಕೊಡ್ತಿದ್ರಿ, ಹಗಲತ್ತೂ ಅಷ್ಟೇ, ರಾತ್ರಿನೂ ಅಷ್ಟೇ. ಆದರೆ ಆಕೆ ಎಂದು ತಲೆಗೆ ಹಚ್ಕೊಳ್ಳೋಕೆ ಎಣ್ಣೆ ಕೊಡುತ್ತಿತ್ತಿಲ್ಲ, ಬಾಚಿಕೊಳ್ಳಕ್ಕೆ ಹಣಿಗೆ ಕೊಡುತ್ತಿತ್ತಿಲ್ಲ. 3 ದಿನ ಎಲ್ಲರೂ ಊಟ ಮಾಡಿ ಗ್ವಾಳ್ಯ ಮಾಡಿ ಇಟ್ಟದ್ದು ತುಕುಡಿ ಮುಕುಡಿ ತಂದು ಊಟ ಕೊಡ್ತಿದ್ರಂತ. ಅಂಥದ್ದು ತಿಂದರೂ ಕೂಡ ಆಕೆ ಅಂಬರು ತುಂಡಾಗಿರ್ತಿದ್ಲಂತ. ಮಗ್ಲನ ಮನೆಯಾಕೆ ಒಬ್ಬ ಕೇಳಿದ್ಲಂತ, ತಂಗಿ 12 ವರ್ಷ ಆಯ್ತು ಮಗ ಈ ಮನೆಗೆ ನಡ್ಲಿಕ್ಕೆ ಬಂದು, ನಿನ್ನ ಕೊಡುವಂತಹ ಈ ತ್ರಾಸು ನೋಡಿ ನಾನೇ ವಿಷ ಕೊಡು ಸಾಯ್ಲೇನೋ ಅಂತ ನನಗಾಗ್ಯದ. ಅಷ್ಟೆಲ್ಲ ಸಹಿಸ್ಕೊಂಡು ಮತ್ತೆ ನಗನಗತ್ತಾ ಇರ್ತಿಲ್ಲವ್ವ, ನೀನು ಪರದೇಶಿ ಮಗಳು, ನಿನಗೆ ಹಿಂದೆ ಯಾರು ಅದಾರಿಲ್ಲೋ, ಏನು ಅನಾಥಳದಿವೋ, ಏನಿದು ಪರಿಸ್ಥಿತಿ ಅಂದಾಗ ಸಕು ಹೇಳಿದಳಂತ, ಯವ್ವ ನನಗೆ ನಮ್ಮಪ್ಪವು ಎಂಥವ್ರ ಜಗತ್ತೇ ಉಡ್ಸವ್ರ, ಜಗತ್ತು ಪಾಲನೆ ಮಾಡೋರು ಅದಾರ, ನಾ ಗಂಡ ಮನ್ಯಾಗ ಭಾಳ ಸುಖವಾಗಿದ್ದೀನಿ ಅಂತ ಅವ್ರು ಯಾರೂ ಬಂದಿಲ್ಲ ಅಂದಳಂತ. ಅಂದಿರೇನು ಯಾರು ಹಿಂಗೆ? ಅವಾಗ ಅಂತಾಳಕ್ಕಿ, माझ माहेर पंढरी. ಏನಂದ್ಲಿಕ್ಕಿ? माझ ಮಾಹೇರ, ನನ್ನ ತವ್ರ ಮನಿ ಪಂಡ್ರಾಪುರ ಅಂದಳೆ. ನಮ್ಮಪ್ಪ ಪಾಂಡುರಂಗ ವಿಠ್ಠಲ, माझा आई रुक्मिणी, माझा भाऊ तुकाराम, नामदेव, निवृत्ती, सोपान, माझा बहिणी ಮುಕ್ತ. ಹಿಂಗೆ ಯಾರ್ಯಾರು ಹೇಳಿಗಿಳೇವೆ ಬಂಧುಗಳೇ. ಇನ್ನೂ ಸಂದೇಶ ಬಹಳ ಅದಾವ. ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ